ನಗರಕ್ಕೆ ಹೋಗುವ ದಾರಿ ಆ ದಿನ ಬೆಳಿಗ್ಗೆ ಸ್ವಲ್ಪ ಹೆಚ್ಚೇ ಉದ್ದ ಅನ್ನಿಸ್ತಿತ್ತು. ಪದೇ ಪದೇ ಗಡಿಯಾರ ನೋಡುತ್ತಿದ್ದ ಹರೀಶ್ ಗೌಡ ತಳಮಳಗೊಂಡಿದ್ದ. ಇಂದಿನ ಅಪಾಯಿಂಟ್ಮೆಂಟ್ ಅವನ ಮಗನಿಗಲ್ಲ, ಬದಲಾಗಿ ಅವನ ಬದುಕಿನ ಕೊನೆಯ ಭರವಸೆಯಾಗಿತ್ತು. ಅಂಗಳದಲ್ಲಿ ನಿಂತಿದ್ದ ಕಾರಿನ ಬಳಿ ತಲುಪುತ್ತಿದ್ದಂತೆ ಅವನ ಸಿಟ್ಟು ಸ್ಫೋಟಗೊಂಡಿತ್ತು. ಎದುರಿನಿಂದ ಬರುತ್ತಿದ್ದ ಸೂರ್ಯನನ್ನ ಒಬ್ಬ ಮನುಷ್ಯನಂತೆ ನೋಡದೆ ತನ್ನ ಕಿರಿಕಿರಿ ಮತ್ತು ಜಿಗುಪ್ಸೆಯ ಹೊರೆಯಂತೆ ನೋಡಿದ. ಇಷ್ಟು ತಡವಾಗಿ ಯಾಕೆ ಎದ್ದೆ? ನಡಿ, ಗಾಡಿ ತೆಗಿ ಬೇಗ. ನಿನ್ನ ಯೋಗ್ಯತೆಯನ್ನು ನೀನು ಮರೆತಂತಿದೆ. ಅದಕ್ಕೆ ನಿನ್ನ ತಪ್ಪುಗಳು ಹೆಚ್ಚಾಗುತ್ತಿವೆ. ಒಂದು ಸಲ ಈ ತೊಂದರೆಯಿಂದ ಹೊರಬರಲಿ, ಆಮೇಲೆ ನಿಮಗೆ ಬುದ್ಧಿ ಕಲಿಸುತ್ತೇನೆ. ಹರೀಶ್ ಧ್ವನಿಯಲ್ಲಿ ಅದೇ ಹಳೆಯ ಅಹಂಕಾರವಿತ್ತು. ಅದು ವರ್ಷಗಳಿಂದ ಈ ಮನೆಯ ಗೋಡೆಗಳಲ್ಲಿ ಪ್ರತಿಧ್ವನಿಸುತ್ತಾ ಬಂದಿತ್ತು. ಸೂರ್ಯ ಸುಮ್ಮನೆ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತುಕೊಂಡ. ಇಂದು ಹರೀಶ್ ರವರು ಯಾವ ನಗರಕ್ಕೆ ತನ್ನ ಅದೃಷ್ಟವನ್ನ ಪರೀಕ್ಷಿಸಲು ಹೋಗುತ್ತಿದ್ದಾರೋ ಆ ಅದೃಷ್ಟದ ಬಾಗಿಲಿನ ಕೀಲಿ ತನ್ನ ಗಾಡಿಯಲ್ಲೇ ಇದೆ ಎಂಬುದು ಅವರಿಗೆ ತಿಳಿದಿರಲಿಲ್ಲ. ಇಂದು ಸಮಯ ಎಂತಹ ತಿರುವು ಪಡೆಯಲಿದೆ ಎಂದರೆ ಎಲ್ಲವೂ ತಲೆ ಕೆಳಗಾಗಲಿದೆ. ನನ್ನ ಹೆಸರು ಸೂರ್ಯ. ಈ ಬಂಗಲೆ, ಈ ಜಮೀನು, ಈ ಗಾಡಿಗಳು ಇವೆಲ್ಲವೂ ಒಂದು ಕಾಲದಲ್ಲಿ ನನ್ನ ತಂದೆಯದ್ದಾಗಿತ್ತು. ನಾನು ನನ್ನ ತಂದೆ ತಾಯಿಯ ಒಬ್ಬನೇ ಮಗ, ಅವರ ಮುದ್ದಿನ ಮಗ, ಅವರ ಕಣ್ಮಣಿ. ನನ್ನ ತಂದೆ ರಾಘವೇಂದ್ರ ಗೌಡ ಈ ಹಳ್ಳಿಯ ಮಣ್ಣಿನಲ್ಲಿ ಬೆಳೆದವರು. ಆದರೆ ನನ್ನ ಚಿಕ್ಕಪ್ಪ ಹರೀಶ್ ಗೌಡಗೆ ಮೊದಲಿನಿಂದಲೂ ನಗರದ ಬಣ್ಣ ಬಣ್ಣದ ಜೀವನವೆಂದರೆ ಇಷ್ಟ. ಅಜ್ಜ ತೀರಿಕೊಂಡ ಮೇಲೆ ಆಸ್ತಿ ಹಂಚಿಕೆಯಾದಾಗ ಚಿಕ್ಕಪ್ಪ ತನ್ನ ಪಾಲನ್ನು ಪಡೆದು ನಗರಕ್ಕೆ ವಲಸೆ ಹೋಗಿದ್ದರು. ತಂದೆಗೆ ತನ್ನ ಹಳ್ಳಿಯ ಮೇಲೆ ಅಪಾರ ಪ್ರೀತಿ ಇತ್ತು. ಅವರು ತಮ್ಮ ಪಾಲನ್ನು ಸಂಭಾಳಿಸಿ ತಮ್ಮ ಕಠಿಣ ಪರಿಶ್ರಮದಿಂದ ಅದನ್ನು 2-3 ಪಟ್ಟು ಹೆಚ್ಚು ಮಾಡಿದ್ರು. ನಾನು ಚಿಕ್ಕವನಿದ್ದಾಗ ತಂದೆಯ ನನ್ನನ್ನು ಮಡಿಲಲ್ಲಿ ಕೂರಿಸಿಕೊಂಡು ಹೇಳುತ್ತಿದ್ದ ದಿನಗಳು ನೆನಪಿವೆ. ಮಗನೇ ಸೂರ್ಯ, ಈ ಬಂಗಲೆ ಕೇವಲ ಇಟ್ಟಿಗೆ ಮತ್ತು ಕಲ್ಲುಗಳಿಂದ ಮಾಡಿದ್ದಲ್ಲ. ಇದು ನಮ್ಮ ಗೌರವ. ನೀನು ದೊಡ್ಡವನಾದ ಮೇಲೆ ಇದನ್ನು ರಕ್ಷಿಸಬೇಕು. ನಾನು ನಗುತ್ತಾ ಅವರನ್ನು ಅಪ್ಪಿಕೊಳ್ಳುತ್ತಿದ್ದೆ. ನಮ್ಮ ಜೀವನ ತುಂಬ ಸುಖಮಯವಾಗಿತ್ತು. ತಂದೆ ತಮ್ಮ ಪರಿಶ್ರಮದಿಂದ ಎಷ್ಟು ಸಂಪಾದಿಸಿದ್ದರೆಂದರೆ ಜನರು ನಮ್ಮನ್ನು ನೋಡಿ ಅಸೂಯೆ ಪಡುತ್ತಿದ್ದರು. ಇಷ್ಟು ದೊಡ್ಡ ಬಂಗಲೆ, ಅಂಗಡಿ ಪ್ರತಿಯೊಂದು ತಂದೆಯ ಹೆಸರಿನಲ್ಲಿತ್ತು. ಚಿಕ್ಕಪ್ಪ ಕೆಲವೊಮ್ಮೆ ನಗರದಿಂದ ಭೇಟಿ ನೀಡಲು ಬಂದಾಗ ತಂದೆಯವರಿಗೆ ತುಂಬ ಗೌರವ ನೀಡುತ್ತಿದ್ದರು. ಆದರೆ ತಂದೆಯ ಪ್ರಗತಿಯನ್ನು ನೋಡಿ ಚಿಕ್ಕಪ್ಪನ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಅಸೂಯೆಯನ್ನು ನಾನು ಅದೆಷ್ಟೋ ಬಾರಿ ಗಮನಿಸಿದ್ದೆ. ಆದರೆ ಆಗ ನಾನು ಮಗುವಾದ್ದರಿಂದ ಆ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನ ವಿದ್ಯಾಭ್ಯಾಸಕ್ಕಾಗಿ ತಂದೆ ನನ್ನನ್ನು ನಗರದ ಅತ್ಯುತ್ತಮ ಕಾಲೇಜಿಗೆ ಸೇರಿಸಿದ್ದರು. ನಾನು ಹಾಸ್ಟೆಲ್ನಲ್ಲಿದ್ದೆ ಮತ್ತು ಫಸ್ಟ್ ಇಯರ್ ವಿದ್ಯಾರ್ಥಿಯಾಗಿದ್ದೆ. ಜೀವನ ಹೂವಿನ ಹಾಸಿಗೆಯಂತೆ ಸುಂದರವಾಗಿತ್ತು. ಆದರೆ ಮುಂದೆ ಮುಳ್ಳುಗಳು ನನಗಾಗಿ ಕಾಯುತ್ತಿವೆ ಅಂತ ನನಗೆ ತಿಳಿದಿರಲಿಲ್ಲ. ಅದೊಂದು ದುರದೃಷ್ಟಕರ ಶಾಂತ ಸಂಜೆಯಾಗಿತ್ತು. ವಾರ್ಡನ್ ನನ್ನನ್ನು ಆಫೀಸ್ಗೆ ಕರೆದರು. ಅವರ ಮುಖ ಬಾಡಿತ್ತು. ಸೂರ್ಯ ಮಗನೇ, ಧೈರ್ಯವಾಗಿರು. ನಿನ್ನ ಹಳ್ಳಿಯಿಂದ ಫೋನ್ ಬಂದಿದೆ. ಅವರ ಮಾತುಗಳು ನನ್ನ ಕಿವಿಗೆ ಆ್ಯಸಿಡ್ ಸುರಿದಂತೆ ಭಾಸವಾಯಿತು. ನಿನ್ನ ತಂದೆ ತಾಯಿಯ ಕಾರು ಅಪಘಾತಕ್ಕೀಡಾಗಿದೆ. ಇದನ್ನು ಕೇಳುತ್ತಿದ್ದಂತೆ ನನ್ನ ಕಾಲ ಕೆಳಗಿನ ಭೂಮಿ ಜಾರಿದಂತಾಯಿತು. ನಾನು ಹೇಗೋ ಮಾಡಿ ಹಾಸ್ಟೆಲ್ನಿಂದ ಹೊರಟು ನನ್ನ ಹಳ್ಳಿಗೆ ತಲುಪಿದೆ. ನನಗೆ ಯಾವುದರ ಪ್ರಜ್ಞೆಯೂ ಇರಲಿಲ್ಲ. ನಾನು ಬಂಗಲೆಗೆ ಹಿಂತಿರುಗಿದಾಗ ಅಲ್ಲಿ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬಹಳಷ್ಟು ಜನರು ನೆರೆದಿದ್ದರು. ಹೆಂಗಸರು ಅಳುತ್ತಿದ್ದರು. ನನ್ನ ತಂದೆ ತಾಯಿಯ ನೆರಳು ನನ್ನ ತಲೆಯಿಂದ ಶಾಶ್ವತವಾಗಿ ಮರೆಯಾಗಿತ್ತು. ನನ್ನ ಸರ್ವಸ್ವವು ನಾಶವಾಗಿತ್ತು. ನಾನು ದುಃಖದಿಂದ ಕಂಗೆಟ್ಟು ಒಂದು ಮೂಲೆಯಲ್ಲಿ ಕಲ್ಲಿನಂತೆ ಕುಳಿತಿದ್ದೆ. ನನ್ನ ಕಣ್ಣುಗಳು ಪೂರ್ತಿ ಒಣಗಿ ಹೋಗಿದ್ದವು. ಬಹುಶಃ ಕಣ್ಣೀರು ಕೂಡ ನನ್ನ ಹಣೆಬರಹದ ಮೇಲೆ ಮುನಿಸಿಕೊಂಡಿದ್ದವು. ಅಂತ್ಯಕ್ರಿಯೆಯ ನಂತರ ನನ್ನ ಚಿಕ್ಕಪ್ಪ ಹರೀಶ್ ಗೌಡ ನಗರದಿಂದ ತನ್ನ ಕುಟುಂಬದೊಂದಿಗೆ ಬಂಗಲೆಗೆ ಬಂದರು. ಜನರ ಮುಂದೆ ಅವರು ನನ್ನನ್ನು ಅಪ್ಪಿಕೊಂಡರು. ಆದರೆ ಅವರ ಆ ಅಪ್ಪುಗೆಯಲ್ಲಿ ತಂದೆಯ ಅಪ್ಪುಗೆಯಲ್ಲಿದ್ದ ಅನ್ಯೋನ್ಯತೆ ಇರಲಿಲ್ಲ. ನೀನು ಚಿಂತಿಸಬೇಡ ಸೂರ್ಯ. ಚಿಕ್ಕಪ್ಪ ನನ್ನ ಹೆಗಲ ಮೇಲೆ ಕೈಯಿಟ್ಟು ಹಳ್ಳಿಯವರೆಲ್ಲರಿಗೂ ಕೇಳಿಸುವಂತೆ ಗಟ್ಟಿಯಾಗಿ ಹೇಳಿದರು. ನಾನಿದ್ದೇನೆ ಅಲ್ವಾ, ನೀನು ಒಬ್ಬಂಟಿಯಲ್ಲ. ನಾನು ನಿನ್ನ ತಂದೆಯ ಸ್ಥಾನದಲ್ಲಿದ್ದೇನೆ. ಈಗ ಇವೆಲ್ಲವೂ ನನ್ನ ಜವಾಬ್ದಾರಿ. ನಾನವರ ಮಾತನ್ನು ನಂಬಿದೆ. ನನ್ನ ಚಿಕ್ಕಪ್ಪ ನಿಜವಾಗಿಯೂ ನನ್ನನ್ನು ಸಾಕಿ ಸಲಹುತ್ತಾರೆ ಅಂತ ನನಗನ್ನಿಸಿತು. ಆದರೆ ಹಾವು ತನ್ನ ಚರ್ಮವನ್ನು ಬದಲಿಸಬಹುದು, ಆದರೆ ಗುಣವನ್ನಲ್ಲ ಎಂಬುದು ನನಗೆ ತಿಳಿದಿರಲಿಲ್ಲ. ತಂದೆಯ 13ನೇ ದಿನದ ಕಾರ್ಯ ಮುಗಿಯುತ್ತಿದ್ದಂತೆಯೇ ಚಿಕ್ಕಪ್ಪ ತನ್ನ ಅಸಲಿ ಬಣ್ಣ ತೋರಿಸಲು ಶುರು ಮಾಡಿದರು. ಒಂದು ದಿನ ಬೆಳಗ್ಗೆ ನಾನು ನನ್ನ ಕೋಣೆಯಲ್ಲಿ ತಂದೆಯ ಫೋಟೋ ಹಿಡಿದು ಕುಳಿತಿದ್ದಾಗ ಚಿಕ್ಕಪ್ಪ ಒಳಗೆ ಬಂದರು. ಅವರ ಕೈಯಲ್ಲಿ ಕೆಲವು ದಾಖಲೆಗಳಿದ್ದವು. ಸೂರ್ಯ, ನಾನು ನಿನ್ನೊಂದಿಗೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು. ಅವರ ದಾಟಿಯೇ ಬದಲಾಗಿತ್ತು. ಅದರಲ್ಲಿ ಆ ಅನ್ಯೋನ್ಯತೆ ಈಗ ಮಾಯವಾಗಿತ್ತು. ನಾನು ಗೌರವದಿಂದ ಎದ್ದು ನಿಂತೆ. ಹೇಳಿ ಚಿಕ್ಕಪ್ಪ.
ನೋಡು ಮಗ, ನಿನ್ನ ತಂದೆ ವ್ಯಾಪಾರವನ್ನು ವಿಸ್ತರಿಸುವ ಭರದಲ್ಲಿ ತುಂಬ ಸಾಲ ಮಾಡಿದ್ರು. ಅವರು ಸುಳ್ಳು ಹೇಳುತ್ತಾ ಆ ಕಾಗದಗಳನ್ನು ನನ್ನ ಮುಂದೆ ಎಸೆದರು. ಇದನ್ನು ನೋಡು, ಅವರು ಈ ಬಂಗಲೆ ಮತ್ತು ಜಮೀನನ್ನು ನನ್ನ ಬಳಿ ಅಡಮಾನ ಇಟ್ಟಿದ್ರು. ಇದರಿಂದ ನಾನವರ ಸಾಲವನ್ನು ತೀರಿಸಬಲ್ಲೆ. ಈಗ ಅವರು ಇಲ್ಲದಿರೋದ್ರಿಂದ ಕಾನೂನುಬದ್ಧವಾಗಿ ಇದೆಲ್ಲವೂ ಈಗ ನನಗೆ ಸೇರಿದ್ದು. ಇದನ್ನು ಕೇಳಿ ನಾನು ದಂಗಾಗಿ ಹೋದೆ. ಆದರೆ ಚಿಕ್ಕಪ್ಪ, ನನ್ನ ತಂದೆ ಎಂದಿಗೂ ಯಾವುದೇ ರೀತಿಯ ಸಾಲದ ಬಗ್ಗೆ ಪ್ರಸ್ತಾಪಿಸಿರ್ಲಿಲ್ವಲ್ಲ. ನಮ್ಮ ವ್ಯವಹಾರವಂತೂ ತುಂಬ ಚೆನ್ನಾಗಿ ನಡೆಯುತ್ತಿತ್ತಲ್ವಾ? ವ್ಯಾಪಾರದ ಕುತಂತ್ರಗಳು ನಿನ್ಗೇನು ಗೊತ್ತು? ಚಿಕ್ಕಪ್ಪ ಗಡುಸಾದ ಧ್ವನಿಯಲ್ಲಿ ನನ್ನನ್ನು ತಡೆದರು. ಅವರ ಕಣ್ಣುಗಳಲ್ಲಿ ದುರಾಸೆಯ ಹೊಳಪು ಸ್ಪಷ್ಟವಾಗಿ ಕಾಣುತ್ತಿತ್ತು. ನಾನೆಲ್ಲವನ್ನು ಲೆಕ್ಕ ಹಾಕಿದ್ದೇನೆ. ನಿನ್ನ ತಂದೆಯ ಮೇಲೆ ಎಷ್ಟು ಸಾಲವಿತ್ತೆಂದರೆ ಎಲ್ಲವನ್ನು ಮಾರಿದ್ರೂ ಅದು ತೀರುತ್ತಿರಲಿಲ್ಲ. ನಾನು ಅಣ್ಣನ ಹೆಸರಿಗೆ ಕಳಂಕ ಬರಬಾರ್ದು ಅಂತ ಇದುವರೆಗೆ ಬಾಯಿ ಮುಚ್ಚಿಕೊಂಡಿದ್ದೆ. ನನ್ನ ಮನಸ್ಸಿದನ್ನು ನಂಬಲು ತಯಾರಿರಲಿಲ್ಲ. ಆದರೆ ನಾನು ಒಬ್ಬಂಟಿಯಾಗಿದ್ದೆ ಮತ್ತು ಅವರು ಈ ಸಮಯದಲ್ಲಿ ತುಂಬಾ ಶಕ್ತಿಶಾಲಿಯಾಗಿದ್ದರು. ನಾನು ಹಳ್ಳಿಯ ಕೆಲವು ಹಿರಿಯರ ಜೊತೆ ಮಾತನಾಡಲು ಪ್ರಯತ್ನಿಸಿದೆ. ಆದರೆ ಚಿಕ್ಕಪ್ಪ ಈಗಾಗಲೇ ಎಲ್ಲರನ್ನೂ ತಮ್ಮ ಬುಟ್ಟಿಗೆ ಹಾಕಿಕೊಂಡಿದ್ದರು. ಅವರು ನಗರದ ಚಾಣಾಕ್ಷ ಮನುಷ್ಯ. ಹಳ್ಳಿಯ ಮುಗ್ಧ ಜನರನ್ನು ಮಾತುಗಳಲ್ಲಿ ಸಿಲುಕಿಸುವುದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಹರೀಶ್ ಗೌಡ ಸರಿಯಾಗಿಯೇ ಹೇಳ್ತಿರ್ಬೋದು. ಅವರು ನಿನ್ನ ಚಿಕ್ಕಪ್ಪ, ನಿನ್ಗೆ ಕೆಟ್ಟದ್ದನ್ನು ಯಾಕೆ ಬಯಸ್ತಾರೆ ಎಂದು ಎಲ್ಲರೂ ಹೇಳಿದ್ರು. ಮತ್ತು ಆ ಭಯಾನಕ ದಿನವೂ ಬಂದೇ ಬಿಟ್ಟಿತು. ಅಂದು ಚಿಕ್ಕಪ್ಪ ನನ್ನ ಸಾಮಾನುಗಳನ್ನು ನನ್ನದೇ ಕೋಣೆಯಿಂದ ಹೊರ ಹಾಕಿಸಿದ್ರು. ಈ ಮೇಲಿನ ಭಾಗ ವಿಕ್ರಮ್ ಮತ್ತು ನನ್ನ ಹೆಣ್ಣು ಮಕ್ಕಳಿಗೆ. ಚಿಕ್ಕಪ್ಪ ನಿರ್ದಯವಾಗಿ ಹೇಳಿದ್ರು, ನೀನಿಲ್ಲಿ ಇರ್ಬೇಕೆಂದಿದ್ರೆ ನಿನ್ನ ಹೊಟ್ಟೆಪಾಡನ್ನ ನೀನೇ ನೋಡಿಕೊಳ್ಬೇಕು. ಸುಮ್ಮನೆ ಕುಳಿತು ಉಣ್ಣುವ ಅವಕಾಶ ನನ್ನ ಬಳಿ ನಿನ್ಗೆ ಸಿಗೋದಿಲ್ಲ. ನಾನೀಗ ನನ್ನದೇ ಬಂಗಲೆಯ ಅಂಗಳದಲ್ಲಿ ನಿಂತು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಆ ಮನುಷ್ಯನನ್ನ ನೋಡ್ತಿದ್ದೆ. ಯಾರನ್ನು ನನ್ನ ತಂದೆ ಯಾವಾಗಲೂ ಗೌರವದಿಂದ ನಡೆಸಿಕೊಂಡಿದ್ದರೋ ಅವರನ್ನು. ಹಾಗಾದ್ರೆ ನಾನು ಎಲ್ಲಿಗೆ ಹೋಗ್ಲಿ ಚಿಕ್ಕಪ್ಪ? ನನ್ನ ಧ್ವನಿ ಬಹಳ ಕಷ್ಟದಿಂದ ಹೊರಬಂತು. ಆ ಹೊರಗಿನ ಕ್ವಾರ್ಟರ್ಸ್ನಲ್ಲಿ ಜಾಗ ಖಾಲಿ ಇದೆ, ಅಲ್ಲಿರು ಎಂದು ಚಿಕ್ಕಪ್ಪ ಅಸಹ್ಯದಿಂದ ನೌಕರರ ಕೊಠಡಿಗಳ ಕಡೆಗೆ ಬೆರಳು ತೋರಿಸಿದ್ರು. ಮತ್ತೆ ಹಳೆಯ ಡ್ರೈವರ್ನನ್ನು ಕೆಲಸದಿಂದ ತೆಗೆಯಲಾಗಿದೆ. ನೀನಿಲ್ಲಿ ಇರಬೇಕೆಂದಿದ್ರೆ ನೀನೇ ಈ ಕೆಲಸವನ್ನ ಮಾಡಬೇಕು. ಬದಲಾಗಿ ನಿನಗೆ ಊಟ ಮತ್ತು ಉಳಿಯಲು ಜಾಗ ಸಿಗುತ್ತದೆ. ಜೊತೆಗೆ ನಿನ್ನ ಉಳಿದ ಅವಶ್ಯಕತೆಗಳಿಗಾಗಿ ಹೊರಗೆ ಬೇರೆ ಏನಾದರೂ ಕೆಲಸ ಹುಡುಕಿಕೊ. ಈ ಷರತ್ತು ಒಪ್ಪಿಗೆ ಇದ್ರೆ ಇರು, ಇಲ್ಲದಿದ್ರೆ ಬಾಗಿಲು ತೆರೆದಿದೆ, ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಆ ಕ್ಷಣದಲ್ಲಿ ನನಗೆ ಕಿರುಚಾಡಬೇಕು ಎನ್ನಿಸಿತು. ಇದೆಲ್ಲ ಸುಳ್ಳು, ಇದು ಮೋಸ ಎಂದು ಎಲ್ರಿಗೂ ಹೇಳಬೇಕೆನಿಸಿತು. ಆದರೆ ನನ್ನ ಕೂಗು ಕೇಳುವವರು ಯಾರೂ ಇಲ್ಲ ಎಂಬುದು ನನಗೆ ತಿಳಿದಿತ್ತು. ನನ್ನ ಮುಂದೆ ಈಗ 2 ದಾರಿಗಳಿದ್ದವು. ಒಂದು, ನಾನು ಹಳ್ಳಿಯನ್ನು ಬಿಟ್ಟು ಹೋಗಬೇಕು ಅಥವಾ ಅಲ್ಲಲ್ಲೇ ಅಲೆದಾಡಬೇಕು. ಈಗ ಏನು ಮಾಡೋದು? ಬಂಗಲೆಯಲ್ಲಿ ನೌಕರನಾಗಬೇಕೆ ಅಥವಾ ಸರಿಯಾದ ಸಮಯಕ್ಕಾಗಿ ಕಾಯಬೇಕೆ? ನಾನು 2ನೇ ದಾರಿಯನ್ನು ಆರಿಸಿಕೊಂಡೆ. ಯಾಕಂದರೆ ನಾನು ನನ್ನ ವಿದ್ಯಾಭ್ಯಾಸವನ್ನು ಬಿಡಲು ಇಷ್ಟಪಡಲಿಲ್ಲ. ಶಿಕ್ಷಣ ಒಂದೇ ನನ್ನ ಹಕ್ಕುಗಳನ್ನು ಮರಳಿ ಪಡೆಯಲು ಇರುವ ಶಕ್ತಿ ಎಂಬುದು ನನಗೆ ಚೆನ್ನಾಗಿ ತಿಳಿದಿತ್ತು. ನನಗೆ ಒಪ್ಪಿಗೆ ಇದೆ ಚಿಕ್ಕಪ್ಪ, ನಾನು ತಲೆ ತಗ್ಗಿಸಿ ಹೇಳಿದೆ. ಇದನ್ನು ಕೇಳುತ್ತಿದ್ದಂತೆ ಅವರ ತುಟಿಗಳ ಮೇಲೆ ಗೆಲುವಿನ ನಗು ಮೂಡಿತು. ಅವರು ನನ್ನನ್ನು ಮುರಿದೇ ಬಿಟ್ಟೆ ಅಂತ ಭಾವಿಸಿದ್ದರು. ಆದರೆ ಅವರು ಒಂದು ಬಂಡೆಯನ್ನು ಕೆತ್ತಿ ಶಿಲೆಯನ್ನಾಗಿ ಮಾಡುವ ಕೆಲಸವನ್ನು ಪ್ರಾರಂಭಿಸಿದ್ದಾರೆ ಎಂಬುದು ಅವರಿಗೆ ಇನ್ನೂ ತಿಳಿದಿರಲಿಲ್ಲ. ಆ ದಿನದಿಂದ ನಾನು ಮಾಲೀಕನಿಂದ ನೌಕರನಾಗಿ ಬದಲಾದೆ. ನಾನು ಡ್ರೈವರ್ ಕೆಲಸವನ್ನು ವಹಿಸಿಕೊಂಡೆ. ಯಾವ ಬಂಗಲೆಯಲ್ಲಿ ಒಮ್ಮೆ ನನ್ನ ಆದೇಶ ನಡೆಯುತ್ತಿತ್ತೋ ಈಗ ಅಲ್ಲಿ ನಾನೇ ಆದೇಶಗಳನ್ನು ಪಾಲಿಸಬೇಕಾಯಿತು. ಚಿಕ್ಕಪ್ಪನ ಹೆಣ್ಣು ಮಕ್ಕಳನ್ನು ಶಾಲೆಗೆ ಬಿಟ್ಟು ಬರುತ್ತಿದ್ದೆ. ಚಿಕ್ಕಪ್ಪನನ್ನು ಅವರ ಕೆಲಸಕ್ಕಾಗಿ ನಗರಕ್ಕೆ ಕರೆದೊಯ್ಯುತ್ತಿದ್ದೆ. ಅವರ ಪತ್ನಿಗಾಗಿ ಮನೆಯ ಸಾಮಾನುಗಳನ್ನು ತರುತ್ತಿದ್ದೆ. ಇವೆಲ್ಲವೂ ಈಗ ನನ್ನ ಜವಾಬ್ದಾರಿಯಾಗಿತ್ತು. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನಾನು ಕ್ವಾರ್ಟರ್ಸ್ನ ಮಂದ ಬೆಳಕಿನಲ್ಲಿ ನನ್ನ ಪುಸ್ತಕಗಳನ್ನು ತೆರೆಯುತ್ತಿದ್ದೆ. ನಾನು ನಗರದಲ್ಲಿ ಕೆಲವು ಮಕ್ಕಳಿಗೆ ಟ್ಯೂಷನ್ ಮಾಡುವ ಕೆಲಸವನ್ನು ಪ್ರಾರಂಭಿಸಿದೆ. ಇದರ ಜೊತೆಗೆ ಕೆಲವು ಒಳ್ಳೆಯ ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಿದೆ. ಇದರಿಂದ ಸ್ಕಾಲರ್ಶಿಪ್ ಹಣದಿಂದ ನನ್ನ ಕನಸಿನ ಪದವಿಯನ್ನು ಪಡೆಯಲು ಸಾಧ್ಯವಾಯಿತು. ಇದರ ನಂತರ ನಾನು ಪ್ರವೇಶಾತಿ ಪಡೆದು ಖಾಸಗಿಯಾಗಿ ಪರೀಕ್ಷೆಗಳನ್ನು ನೀಡುತ್ತಾ ಬಂದೆ. ಜೊತೆಗೆ ನನ್ನ ಕೆಲಸವನ್ನು ಕೇವಲ ಪದವಿಗಳಿಗೆ ಸೀಮಿತಗೊಳಿಸದೆ ಅನುಭವವನ್ನಾಗಿಯೂ ಬದಲಿಸಲು ಪ್ರಾರಂಭಿಸಿದೆ. ಇದೆಲ್ಲವನ್ನು ಮಾಡುವುದು ನನಗೆ ತುಂಬಾ ಕಷ್ಟವಾಗಿತ್ತು. ಯಾಕಂದ್ರೆ ಚಿಕ್ಕಪ್ಪನ ತೀಕ್ಷ್ಣ ನೋಟ ಯಾವಾಗಲೂ ನನ್ನ ಮೇಲಿರುತ್ತಿತ್ತು. ಆದರೆ ನಗರದಲ್ಲಿ ಸಂಪಾದಿಸಿದ ಹಣದಲ್ಲಿ ಸ್ವಲ್ಪ ಭಾಗವನ್ನು ಅವರ ಕೈಗಿಟ್ಟಾಗ ಅವರಿಗೆ ಸಮಾಧಾನವಾಗುತ್ತಿತ್ತು. ನಾನು ನಗರದಲ್ಲಿ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡಿಕೊಂಡಿದ್ದೇನೆ ಮತ್ತು ನನ್ನ ಭವಿಷ್ಯದಲ್ಲಿ ಏನೂ ಇಲ್ಲ ಅಂತ ಅವರು ಭಾವಿಸಿದ್ದರು. ಹೀಗೆ ಹಲವಾರು ವರ್ಷಗಳು ಕಳೆದವು ಮತ್ತು ನಾನು ನಿಜವಾಗಿ ನನ್ನ ಜೀವನದಲ್ಲಿ ಏನು ಮಾಡುತ್ತಿದ್ದೇನೆ ಎಂಬುದು ಚಿಕ್ಕಪ್ಪನಿಗೆ ತಿಳಿಯಲೇ ಇಲ್ಲ. ನನ್ನ ಕಣ್ಣುಗಳಲ್ಲಿ ಯಾವತ್ತೂ ನಿದ್ದೆ ಅಥವಾ ಸುಸ್ತು ಇರಲಿಲ್ಲ.
ಬದಲಾಗಿ ನನ್ನನ್ನು ನಾನು ಸಾಬೀತುಪಡಿಸುವ ಹಠವಿತ್ತು. ಅವರು ನನ್ನಿಂದ ಎಲ್ಲವನ್ನ ಕಿತ್ತುಕೊಳ್ಬೋದು, ಆದರೆ ನನ್ನ ಅದೃಷ್ಟವನ್ನಲ್ಲ ಎಂದು ನಾನು ಅವರಿಗೆ ತೋರಿಸಿಕೊಳ್ಳಲು ಬಯಸಿದ್ದೆ. ಚಿಕ್ಕಪ್ಪ ನಗರದಲ್ಲಿ ವಾಸಿಸುವವರು. ಅವರಿಗೆ ಹಳ್ಳಿಯ ಪರಂಪರೆ ಮತ್ತು ಇಲ್ಲಿನ ಸಂಪ್ರದಾಯಗಳ ಬಗ್ಗೆ ಹೆಚ್ಚಿನ ಜ್ಞಾನವಿರಲಿಲ್ಲ. ನಗರದ ಸಂಪತ್ತು ಮತ್ತು ಬಂಗಲೆಯ ಅಹಂಕಾರ ಅವರನ್ನ ಕುರುಡರನ್ನಾಗಿ ಮಾಡಿತ್ತು. ಹಣವೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತ ಅವರು ಭಾವಿಸಿದ್ದರು. ಇಲ್ಲಿನ ಪಟೇಲ್ರು ಅಂಬರೀಷ್ ಅವರು ತುಂಬಾ ಶಕ್ತಿಶಾಲಿ ಮತ್ತು ದುರಾಸೆಯ ಮನುಷ್ಯರಾಗಿದ್ರು. ಹಳ್ಳಿಯಲ್ಲಿ ಅವರ ಮಾತೆ ಅಂತಿಮವಾಗಿತ್ತು. ಚಿಕ್ಕಪ್ಪನ ಅಹಂಕಾರ ಪಟೇಲ್ರಿಗೆ ಸ್ವಲ್ಪವೂ ಇಷ್ಟವಾಗ್ತಿರ್ಲಿಲ್ಲ. ಚಿಕ್ಕಪ್ಪ ಯಾವಾಗ್ಲಾದ್ರೂ ಹಳ್ಳಿಯ ಪಂಚಾಯಿತಿಯಲ್ಲಿ ಕುಳಿತರೆ ಪಟೇಲರ ಮಾತನ್ನ ಕತ್ತರಿಸಲು ಪ್ರಯತ್ನಿಸುತ್ತಿದ್ದರು. ಅವರು ಪ್ರತಿಕ್ಷಣವೂ ತಮ್ಮ ಸಂಪತ್ತಿನ ಅಹಂಕಾರವನ್ನ ಪ್ರದರ್ಶಿಸುತ್ತಿದ್ದರು. ಈ ಹಳ್ಳಿಯ ಜನರಿಗೆ ಕಾನೂನು ಅಂದ್ರೆ ಏನ್ ಗೊತ್ತು ಎಂದು ಚಿಕ್ಕಪ್ಪ ಪದೇ ಪದೇ ಮನೆಯಲ್ಲಿ ಹೇಳ್ತಿದ್ರು. ಈ ಜಗಳಗಳೇ ಮೆಲ್ಲನೆ ಶತ್ರುತ್ವವಾಗಿ ಬದಲಾಗತೊಡಗಿದವು ಮತ್ತು ನಂತರ ಎಲ್ಲವನ್ನು ಬದಲಿಸಿದ ಆ ಘಟನೆ ನಡೆಯಿತು. ಚಿಕ್ಕಪ್ಪನ ಮಗ ವಿಕ್ರಮ್ ತುಂಬಾ ಹದಗೆಟ್ಟಿದ್ದ ಮತ್ತು ಶ್ರೀಮಂತಿಕೆ ಅಮಲಿನಲ್ಲಿ ಮುಳುಗಿದ್ದ. ಅವನಿಗೆ ತನ್ನ ಬಗ್ಗೆ ತುಂಬಾ ಅಹಂಕಾರವಿತ್ತು. ಒಂದು ದಿನ ಮಾರುಕಟ್ಟೆಯಲ್ಲಿ ವಿಕ್ರಮ್ ಮತ್ತು ಪಟೇಲರ ಮಗ ಆದಿತ್ಯ ಮುಖಾಮುಖಿಯಾದ್ರು. ವಿಷಯ ತುಂಬಾ ಸಣ್ಣದಾಗಿತ್ತು. ಬಹುಶಃ ರಸ್ತೆಯಿಂದ ಗಾಡಿಯನ್ನು ಪಕ್ಕಕ್ಕೆ ಸರಿಸುವ ವಿಷಯದಲ್ಲಿ ಅವರ ನಡುವೆ ವಾದ ಶುರುವಾಗಿತ್ತು. ಅದು ಮೆಲ್ಲನೆ ವಿಕೋಪಕ್ಕೆ ಹೋಯಿತು. ಎರಡು ಕಡೆ ಯುವ ರಕ್ತ ಮತ್ತು ಅಹಂಕಾರ ತಲೆಗೇರಿತು. ನಂತರ ಮಾತು ನಿಂದನೆಯಿಂದ ಶುರುವಾಗಿ ಕೈ ಮಿಲಾಯಿಸುವವರೆಗೆ ತಲುಪಿತು. ಮಾರುಕಟ್ಟೆಯಲ್ಲಿ ಜನರ ಗುಂಪು ಸೇರಿತು. ನಾನು ಕೂಡ ಆ ಸಮಯದಲ್ಲಿ ಸ್ವಲ್ಪ ದೂರದಲ್ಲೇ ಇದ್ದೆ. ಚಿಕ್ಕಪ್ಪನಿಗೆ ಔಷಧಿಗಳನ್ನು ತೆಗೆದುಕೊಳ್ಳಲು ಬಂದಿದ್ದೆ. ಗುಂಪು ಮತ್ತು ಗದ್ದಲವನ್ನು ಕೇಳಿ ನಾನು ಅತ್ತ ಓಡಿ ಬಂದಾಗ ವಿಕ್ರಮ್ ಮತ್ತು ಆದಿತ್ಯ ಒಬ್ಬರಿಗೊಬ್ಬರು ಕೆಟ್ಟದಾಗಿ ಹೊಡೆದಾಡುತ್ತಿರುವುದನ್ನು ಕಂಡೆ. ತಕ್ಷಣವೇ ಆದಿತ್ಯ ಕೋಪದಲ್ಲಿ ತನ್ನ ಜೇಬಿನಿಂದ ಏನನ್ನು ಹೊರತೆಗೆದನು. ಅದೊಂದು ಆಯುಧವಾಗಿತ್ತು. ಅದನ್ನು ಕಂಡು ಜನರಲ್ಲಿ ಕಾಳ್ತುಳಿತ ಉಂಟಾಯಿತು. ವಿಕ್ರಮ್ ತನ್ನನ್ನು ರಕ್ಷಿಸಿಕೊಳ್ಳಲು ಆದಿತ್ಯನನ್ನ ತಳ್ಳಿದನು. ಇದರಿಂದಾಗಿ ಅವನ ಕಾಲು ಜಾರಿ ಪಕ್ಕದಲ್ಲಿದ್ದ ಒಂದು ಭಾರವಾದ ಕಲ್ಲಿನ ಮೇಲೆ ಬಿದ್ದನು. ಒಂದು ಭಯಾನಕ ಶಬ್ದ ಕೇಳಿಸಿತು. ನಂತರ ಮೌನ ಆವರಿಸಿತು. ಆದಿತ್ಯ ನೆಲದ ಮೇಲೆ ಚಲನೆ ಇಲ್ಲದೆ ಬಿದ್ದಿದ್ದನು. ಅವನ ತಲೆಗೆ ಆದ ಬಲವಾದ ಪೆಟ್ಟಿನಿಂದಾಗಿ ಬದುಕಿನ ಭರವಸೆ ಮೆಲ್ಲನೆ ಕ್ಷೀಣಿಸುತ್ತಿತ್ತು. ಇದೆಲ್ಲವೂ ಎಷ್ಟು ಆಕಸ್ಮಿಕವಾಗಿ ನಡೆಯಿತೆಂದರೆ ಯಾರಿಗೂ ಏನನ್ನು ಅರ್ಥ ಮಾಡಿಕೊಳ್ಳಲು ಸಮಯವೇ ಸಿಗಲಿಲ್ಲ. ವಿಕ್ರಮ್ ಗಾಬರಿಯಿಂದ ಹಿಂದೆ ಸರಿದನು. ಅವನ ಕೈಕಾಲುಗಳು ನಡುಗತೊಡಗಿದವು ಮತ್ತು ನಾನೇನು ಮಾಡಿಲ್ಲ, ಇವನು ತಾನಾಗಿಯೇ ಇದರ ಮೇಲೆ ಬಿದ್ದ ಎಂದು ಕಿರುಚತೊಡಗಿದನು. ಅವನು ಕಿರುಚಿದನು, ಆದರೆ ಅಷ್ಟರಲ್ಲಾಗಲೇ ತುಂಬಾ ತಡವಾಗಿತ್ತು. ಪಟೇಲರ ಜನರು ವಿಕ್ರಮ್ನನ್ನ ಸುತ್ತುವರೆದರು. ನಾನು ಬಹಳ ಕಷ್ಟಪಟ್ಟು ಗುಂಪನ್ನು ಸೀಳಿಕೊಂಡು ವಿಕ್ರಮ್ನನ್ನು ಗಾಡಿಯಲ್ಲಿ ಕೂರಿಸಿ ಅಲ್ಲಿಂದ ಹೊರಟೆ. ಒಂದು ವೇಳೆ ನಾವು ಆ ಸಮಯದಲ್ಲಿ ಅಲ್ಲಿಂದ ಹೊರಟಿರದಿದ್ದರೆ ಬಹುಶಃ ಆ ಜನರು ವಿಕ್ರಮ್ನನ್ನು ಅಲ್ಲೇ ಮುಗಿಸಿ ಬಿಡುತ್ತಿದ್ದರು. ಬಂಗಲೆಗೆ ತಲುಪಿ ವಿಕ್ರಮ್ ಚಿಕ್ಕಪ್ಪನಿಗೆ ಪೂರ್ತಿ ವಿಷಯ ತಿಳಿಸಿದಾಗ ಅವರ ಕಾಲ ಕೆಳಗಿನ ಭೂಮಿ ಜಾರಿದಂತಾಯಿತು. ಸ್ವಲ್ಪ ಸಮಯದಲ್ಲಿ ಪೊಲೀಸರ ಗಾಡಿಗಳು ಬಂಗಲೆಯ ಮುಂದೆ ಬಂದು ನಿಂತವು. ಪಟೇಲ್ರು ಅಪಘಾತದಲ್ಲಿ ಹೋದ ತನ್ನ ಮಗನ ಜೀವದ ವಿಷಯಕ್ಕೆ ಯೋಜಿತ ದಾಳಿಯ ಬಣ್ಣ ಬಳಿದು ಎಫ್ಐಆರ್ ದಾಖಲಿಸಿದ್ದರು. ಈ ಆರೋಪ ತುಂಬಾ ಗಂಭೀರವಾಗಿತ್ತು. ಉದ್ದೇಶಪೂರ್ವಕ ಕೊಲೆ ಪ್ರಯತ್ನದ ಕಾಲಂಗಳನ್ನು ಹಾಕಲಾಗಿತ್ತು. ಚಿಕ್ಕಪ್ಪ ಬಹಳ ಪ್ರಯತ್ನ ಪಟ್ಟರು. ತಮ್ಮ ಅಂತಸ್ತು, ಪ್ರಭಾವ ಎಲ್ಲವನ್ನೂ ಬಳಸಿದ್ರು. ಆದರೆ ಪಟೇಲ್ರ ಮುಂದೆ ಅವರ ಆಟ ಯಾವುದೂ ನಡೆಯಲಿಲ್ಲ. ವಿಕ್ರಮ್ನನ್ನು ಬಂಧಿಸಲಾಯಿತು. ಪರಿಸ್ಥಿತಿ ಹೇಗಿತ್ತೆಂದರೆ ಚಿಕ್ಕಪ್ಪನ ಒಬ್ಬನೇ ಮಗ ಜೈಲಿನ ಸಲಾಖೆಗಳ ಹಿಂದಿದ್ದನು. ಕೇಸ್ ತುಂಬಾ ದುರ್ಬಲವಾಗಿತ್ತು. ಸಾಕ್ಷಿಗಳೆಲ್ಲರೂ ಪಟೇಲ್ರ ಕಡೆಯವರಾಗಿದ್ದರು ಮತ್ತು ಪುರಾವೆಗಳು ಅವನ ವಿರುದ್ಧವೇ ಇದ್ದವು. ಚಿಕ್ಕಪ್ಪನಿಗೆ ತನ್ನ ಸಂಪತ್ತು, ಬಂಗಲೆ ಎಲ್ಲವೂ ಈಗ ವ್ಯರ್ಥ ಎನಿಸತೊಡಗಿತು. ಇಂದು ಯಾರೋ ಒಬ್ಬರು ಚಿಕ್ಕಪ್ಪನಿಗೆ ಈ ಸಂಕಷ್ಟದಿಂದ ಒಬ್ಬನೇ ಮನುಷ್ಯ ಹೊರತರಬಲ್ಲ ಎಂದು ಸಲಹೆ ನೀಡಿದ್ದರು. ನಗರದ ಅತ್ಯುತ್ತಮ ಮತ್ತು ಧೈರ್ಯಶಾಲಿ ವಕೀಲ ಅಡ್ವೊಕೇಟ್ ಅರ್ಜುನ್ ಸಿಂಹ. ಅವರು ವಕೀಲರಲ್ಲ, ಮಾಂತ್ರಿಕ ಅಂತ ಕೇಳಿದ್ದೆವು. ಸೋಲುವ ಕೇಸುಗಳನ್ನು ಗೆಲ್ಲಿಸೋದು ಅವರಿಗೆ ಎಡಗೈ ಕೆಲಸವಾಗಿತ್ತು. ಚಿಕ್ಕಪ್ಪ ತಕ್ಷಣವೇ ಅವರನ್ನ ಭೇಟಿ ಮಾಡಲು ನಿರ್ಧರಿಸಿದರು. ಗಾಡಿ ಹೈವೇಯಲ್ಲಿ ವೇಗವಾಗಿ ಓಡುತ್ತಿತ್ತು. ಗಾಜಿನಿಂದ ಕಾಣುವ ದೃಶ್ಯ ಮಸುಕಾಗುತ್ತಿತ್ತು. ಬಹುಶಃ ಅದು ನನ್ನ ಕಣ್ಣಿನ ತೇವವೋ ಅಥವಾ ಹವಾಮಾನದ ಪರಿಣಾಮವೋ. ಸ್ವಲ್ಪ ವೇಗವಾಗಿ ಓಡಿಸು ಸೂರ್ಯ, ಚಿಕ್ಕಪ್ಪನ ಕಿರಿಕಿರಿ ಧ್ವನಿ ಕೇಳಿಸಿತು. ನಾವಲ್ಲಿಗೆ ಸಮಯಕ್ಕೆ ಸರಿಯಾಗಿ ತಲುಪದಿದ್ದರೆ ಈ ಅಪಾಯಿಂಟ್ಮೆಂಟ್ ಕೂಡ ಕ್ಯಾನ್ಸಲ್ ಆಗುತ್ತದೆ. ಅವರೆಷ್ಟು ದೊಡ್ಡ ವಕೀಲರೆಂಬುದು ನಿನಗೆ ತಿಳಿದಿದ್ಯಾ? ನಾನು ಸುಮ್ಮನೆ ಆಕ್ಸಿಲೇಟರ್ ಒತ್ತಿದೆ. ಗೊತ್ತು ಚಿಕ್ಕಪ್ಪ, ತುಂಬಾ ಚೆನ್ನಾಗಿ ಗೊತ್ತು ಎಂದು ಮನಸ್ಸಿನಲ್ಲೇ ಅಂದುಕೊಂಡೆ. ಚಿಕ್ಕಪ್ಪನ ತಳಮಳ ಹೆಚ್ಚಾಗುತ್ತಿತ್ತು. ಅವರು ಫೋನ್ನಲ್ಲಿ ಸತತವಾಗಿ ಯಾರೊಂದಿಗೋ ಮಾತನಾಡುತ್ತಿದ್ದರು. ಶಿಫಾರಸುಗಳನ್ನು ಹುಡುಕ್ತಿದ್ರು ಮತ್ತು ಬೇಡಿಕೊಳ್ಳುತ್ತಿದ್ದರು. ಯಾರ ಮುಂದೆ ತಲೆಬಾಗದ ಆ ಮನುಷ್ಯ ಇಂದು ತನ್ನ ಮಗನ ಜೀವನಕ್ಕಾಗಿ ಪ್ರತಿಯೊಂದು ಬಾಗಿಲನ್ನು ತಟ್ಟುತ್ತಿದ್ದನು.
ಪ್ರಕೃತಿಯ ಸೇಡು ಕೂಡ ಎಷ್ಟು ಮೌನವಾಗಿರುತ್ತದೆ ನೋಡಿ. ಚಿಕ್ಕಪ್ಪ ನನ್ನ ಆಸ್ತಿಯನ್ನು ಕಬಳಿಸಿದ ನಂತರ ನನ್ನನ್ನು ನಾಶಪಡಿಸಲು ಬಯಸಿದ್ರು. ಆದರೆ ಇಂದು ಅವರು ತಮ್ಮ ಸ್ವಂತ ಮಗನನ್ನು ಉಳಿಸಲು ತಮ್ಮ ಎಲ್ಲ ಸಂಪತ್ತನ್ನು ಸುರಿಯಲು ತಯಾರಿದ್ದರು. ನಾವು ನಗರದ ಗಡಿಯೊಳಗೆ ಪ್ರವೇಶಿಸಿದೆವು. ಅಲ್ಲಿನ ವೇಗದ ಗಾಳಿ ನನ್ನನ್ನು ಸ್ವಾಗತಿಸುತ್ತಿತ್ತು. ಇದು ನಾನು ಚಿಕ್ಕಪ್ಪನ ಮನೆಯಲ್ಲಿ ನೌಕರನಾಗಿ ಕೆಲಸ ಮಾಡುತ್ತಾ ಕಳೆದ ಅದೇ ನಗರವಾಗಿತ್ತು. ನಗರದಲ್ಲಿ ಕೆಲಸ ಮಾಡುವಾಗ ನಾನು ನನ್ನ ಕಾನೂನು ವ್ಯಾಸಂಗವನ್ನು ಮುಂದುವರಿಸಿದ್ದೆ. ಗಾಡಿ ಕೋರ್ಟ್ನತ್ತ ತಿರುಗಿತು. ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಇಂದು ನನ್ನ ವರ್ಷಗಳ ಪರಿಶ್ರಮ ತನ್ನ ನಿಜವಾದ ಬಣ್ಣವನ್ನು ತೋರಿಸುವ ಸಮಯ ಬಂದಿತ್ತು. ಇಂದು ಪರದೆ ಸರಿಯುವ ಸಮಯವಾಗಿತ್ತು. ಗಾಡಿಯನ್ನು ಪಾರ್ಕಿಂಗ್ನಲ್ಲಿ ಹಾಕು, ನೀನು ಇಲ್ಲೇ ಇರು. ಗಾಡಿ ನಿಲ್ಲಿಸುತ್ತಿದ್ದಂತೆ ಚಿಕ್ಕಪ್ಪ ನನಗೆ ಆರ್ಡರ್ ಮಾಡಿದರು. ನಾನು ವಕೀಲ ಸಾಹೇಬ್ರನ್ನ ಭೇಟಿ ಮಾಡಿ ಬರುತ್ತೇನೆ ಎಂದರು. ಅವರು ಹೇಳಿದಂತೆ ನಾನು ಗಾಡಿಯನ್ನು ನಿಲ್ಲಿಸಿದೆ. ಚಿಕ್ಕಪ್ಪ ವೇಗವಾಗಿ ಇಳಿದು ತಮ್ಮ ಕೋಟಿನ ಬಟನ್ಗಳನ್ನು ಹಾಕಿಕೊಳ್ಳುತ್ತಾ ಮುಂದೆ ಸಾಗಿದರು. ಅವರು ಹೋಗೋದನ್ನು ನಾನು ನೋಡಿದೆ. ನಂತರ ನಾನು ಗಾಡಿಯ ಇಂಜಿನ್ ಆಫ್ ಮಾಡಿದೆ. ಡ್ಯಾಶ್ ಬೋರ್ಡ್ನಿಂದ ನನ್ನ ಕಪ್ಪು ಕನ್ನಡಕವನ್ನು ತೆಗೆದುಕೊಂಡು ಕಣ್ಣಿಗೆ ಹಾಕಿಕೊಂಡೆ. ನಾನು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ನನ್ನಷ್ಟಕ್ಕೆ ನಾನೇ ಹೇಳಿಕೊಂಡೆ, ನಡೀರಿ ಚಿಕ್ಕಪ್ಪ, ಇನ್ನು ನಿಮ್ಮ ಭೇಟಿ ನಿಮ್ಮ ವಕೀಲರ ಚೇಂಬರ್ನಲ್ಲೇ ಆಗಲಿದೆ. ನಾನು ಗಾಡಿಯಲ್ಲೇ ಕುಳಿತು ನ್ಯಾಯಾಲಯದ ಭವ್ಯ ಕಟ್ಟಡದ ಕಡೆ ನೋಡ್ತಿದ್ದೆ. ಚಿಕ್ಕಪ್ಪ ಹರೀಶ್ ಗೌಡ ವೇಗವಾಗಿ ಮೆಟ್ಟಿಲುಗಳನ್ನು ಹತ್ತುತ್ತಾ ಒಳಗೆ ಹೋದರು. ಅವರ ನಡಿಗೆಯಲ್ಲಿ ಆ ಹಳೆಯ ಹಮ್ಮು ಇರಲಿಲ್ಲ. ಬದಲಾಗಿ ಗೊಂದಲ ಮತ್ತು ತಡಕಾಟವಿತ್ತು. ನನ್ನ ಚೇಂಬರ್ನಲ್ಲಿ ಅಸಿಸ್ಟೆಂಟ್ ಆಗಿರುವ ನನ್ನ ಜೂನಿಯರ್ಗೆ ನಾನು ಈಗಾಗಲೇ ಸೂಚನೆ ನೀಡಿದ್ದೆ. ಇಂದು ಬರುವ ಯಾವುದೇ ಕ್ಲೈಂಟ್ನನ್ನು ನನಗೆ ಭೇಟಿ ಮಾಡಲು ಬಿಡಬೇಡ. ಅದರಲ್ಲೂ ಹೆಸರು ಹರೀಶ್ ಗೌಡ ಆಗಿದ್ರೆ ಖಂಡಿತವಾಗಿಯೂ ಬಿಡಬೇಡ. ಸುಮಾರು ಅರ್ಧ ಗಂಟೆಯ ನಂತರ ಚಿಕ್ಕಪ್ಪ ವಾಪಸ್ ಬಂದಾಗ ಅವರ ಮುಖ ಕೆಂಪಾಗಿತ್ತು. ಕೋಪ ಮತ್ತು ನಿರಾಶೆಯ ಮಿಶ್ರಣ ಅವರ ಮುಖದಲ್ಲಿ ಸ್ಪಷ್ಟವಾಗಿತ್ತು. ಅವರು ಗಾಡಿಯ ಬಾಗಿಲನ್ನು ಜೋರಾಗಿ ತೆರೆದು ಸೀಟಿನ ಮೇಲೆ ದಪ್ಪನೆ ಕುಳಿತರು. ಇದೆಂಥ ಸಿಸ್ಟಮ್, ಎಲ್ಲರೂ ಸೇರಿ ಲೂಟಿ ಮಾಡ್ತಿದ್ದಾರೆ. ಚಿಕ್ಕಪ್ಪ ಮುಷ್ಟಿ ಕಟ್ಟಿ ಎದುರಿನ ಸೀಟಿಗೆ ಹೊಡೆದರು. ನಾನು ಕನ್ನಡಿಯ ಮೂಲಕ ಅವರನ್ನ ನೋಡಿ ಕೇಳಿದೆ, ಏನಾಯ್ತು ಚಿಕ್ಕಪ್ಪ, ವಕೀಲ್ ಸಾಹೇಬ್ರು ಸಿಗ್ಲಿಲ್ವಾ? ಅಯ್ಯೋ, ಎಲ್ಲಿ ಸಿಗ್ತಾರೆ ಅವರು, ತಮ್ಮನ್ನು ತಾವೇ ದೇವ್ರಂತ ತಿಳಿದು ಕುಳಿತಿದ್ದಾರೆ. ಅವರ ಅಸಿಸ್ಟೆಂಟ್ ಹೇಳಿದ, ಮೊದಲು ಫೈಲ್ ಜಮಾ ಮಾಡಬೇಕು, ವಕೀಲರಿಗೆ ಕೇಸ್ ಇಷ್ಟವಾದರೆ ಮಾತ್ರ ಅವರು ಮಾತನಾಡ್ತಾರಂತೆ. ನಾನು ಮನಸ್ಸಿನಲ್ಲಿ ನಕ್ಕೆ. ಒಂದು ಕಾಲದಲ್ಲಿ ಇದೇ ಅಹಂಕಾರ ಚಿಕ್ಕಪ್ಪನ ವ್ಯಕ್ತಿತ್ವವಾಗಿತ್ತು. ಇಂದು ಅದೇ ವರ್ತನೆ ಅವರಿಗೆ ನೋವಾಗುತ್ತಿತ್ತು. ಹಾಗಾದರೆ ಈಗ ನಿಮ್ಮ ಮುಂದಿನ ಆದೇಶವೇನು ಚಿಕ್ಕಪ್ಪ? ವಾಪಸ್ ಬಂಗಲೆಗೆ ಹೋಗೋಣವಾ ಎಂದು ನಾನು ಮೃದುವಾಗಿ ಕೇಳಿದೆ. ಹೌದು, ವಾಪಸ್ ನಡಿ ಎಂದು ಅವರು ಸುಸ್ತಾಗಿ ಹೇಳಿದರು. ಬಂಗಲೆಗೆ ತಲುಪಿದ ಮೇಲೆ ಅತ್ತೆಯ ಅಳಲು ಶುರುವಾಯಿತು. ನನ್ನ ಮಗ ವಿಕ್ರಮ್ ಜೈಲಿನಲ್ಲಿ ಕೊಳೆಯುತ್ತಿದ್ದಾನೆ ಎಂದು ಅವರು ಅಳುತ್ತಾ ಚಿಕ್ಕಪ್ಪನ ಕಾಲರ್ ಹಿಡಿದರು. ಮರುದಿನ ನಾವು ಜೈಲಿಗೆ ಹೋದೆವು. ಎತ್ತರದ ಗೋಡೆಗಳು, ತಂತಿಗಳು, ಪೊಲೀಸರ ಕಠಿಣ ನಡವಳಿಕೆ. ಚಿಕ್ಕಪ್ಪನಿಗೆ ಎಲ್ಲವೂ ಹೊಸದು, ಆದರೆ ನನಗಲ್ಲ. ಸಲಾಖೆಗಳ ಆಚೆಯಿಂದ ವಿಕ್ರಮ್ ಬಂದಾಗ ಅವನನ್ನು ಗುರುತಿಸುವುದೇ ಕಷ್ಟವಾಗಿತ್ತು. ಅಪ್ಪ, ನನ್ನನ್ನಿಲ್ಲಿಂದ ಹೊರಗೆ ಕರೆದುಕೊಂಡು ಹೋಗಿ ಎಂದು ಅವನು ಅತ್ತನು. ಅದನ್ನು ಕೇಳಿ ಚಿಕ್ಕಪ್ಪನ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಅವರು ಮುಂದೆ ಹೋಗಿ ಸಲಾಖೆಗಳ ಮಧ್ಯದಿಂದ ಕೈ ಹಾಕಿ ವಿಕ್ರಮ್ ಮುಖ ಸವರುತ್ತಾ ಹೇಳಿದರು, ನನ್ನ ಸಿಂಹ, ನನ್ನ ಮಗನೇ, ನೀನು ಧೈರ್ಯವಾಗಿರು. ನಾನು ನನ್ನ ಪೂರ್ಣ ಶಕ್ತಿ ಹಾಕ್ತಿದ್ದೇನೆ. ಪ್ರತಿಯೊಂದು ಪ್ರಯತ್ನವನ್ನ ಮಾಡ್ತಿದ್ದೇನೆ. ಅತಿ ಶೀಘ್ರದಲ್ಲೇ ನಿನ್ನನ್ನು ಇಲ್ಲಿಂದ ಕರೆದೊಯ್ಯುತ್ತೇನೆ. ಚಿಕ್ಕಪ್ಪನ ಧ್ವನಿ ಗದ್ಗದಿತವಾಗಿತ್ತು. ಅವರು ಮಗನಿಗೆ ಸಮಾಧಾನವನ್ನೇನೋ ಹೇಳ್ತಿದ್ರು, ಆದರೆ ಅವರ ಮಾತಿನಲ್ಲಿ ಆತ್ಮವಿಶ್ವಾಸದ ಕೊರತೆ ಇತ್ತು. ನಾನು ಹಿಂದೆ ಗೋಡೆಗೆ ಒರಗಿಕೊಂಡು ಇದೆಲ್ಲವನ್ನ ನೋಡ್ತಿದ್ದೆ. ವಿಕ್ರಮ್ನ ಸ್ಥಿತಿ ಕಂಡು ನನಗೆ ಕನಿಕರ ಉಂಟಾಗ್ಲಿಲ್ಲ. ಬದಲಿಗೆ ಅವನು ನನ್ನನ್ನೇ ನನ್ನ ಮನೆಯಿಂದ ಹೊರಹಾಕಿದ ಆ ದಿನದ ನೆನಪು ತಲೆದೋರಿತು. ಅಪ್ಪ, ಆ ಪಟೇಲ ಸುಳ್ಳು ಹೇಳ್ತಿದ್ದಾನೆ. ನಾನು ಅವನ ಮಗನನ್ನು ಬೇಕಂತಲೇ ತಳ್ಳಲಿಲ್ಲ. ಅದು ಕೇವಲ ಒಂದು ಅಪಘಾತವಾಗಿತ್ತು. ನೀವು ಯಾವುದಾದ್ರೂ ದೊಡ್ಡ ವಕೀಲರನ್ನ ಯಾಕೆ ಕರೆದುಕೊಂಡು ಬರ್ತಿಲ್ಲ ಎಂದು ವಿಕ್ರಮ್ ಅಳುತ್ತಾ ಕೇಳಿದ. ಹೋಗಿದ್ದೆ ಮಗನೇ, ಅನೇಕ ದೊಡ್ಡ ವಕೀಲರ ಬಳಿ ಹೋಗಿದ್ದೆ. ಆದರೆ ಅವರೆಲ್ಲರೂ ನಿನ್ನ ಕೇಸ್ ತೆಗೆದುಕೊಳ್ಳಲು ನಿರಾಕರಿಸಿದ್ರು. ನಂತರ ನಾನು ಇನ್ನೊಬ್ಬ ದೊಡ್ಡ ನಿರ್ಭೀತ ವಕೀಲ ಅರ್ಜುನ್ ಅವರ ಬಳಿ ಹೋಗಿದ್ದೆ. ಆದರೆ ಅವರನ್ನು ತಲುಪುವುದು ತುಂಬಾ ಕಷ್ಟವಾಗಿದೆ ಎಂದು ಚಿಕ್ಕಪ್ಪ ನಾಚಿಕೆಯಿಂದ ತಲೆ ತಗ್ಗಿಸಿದರು. ಆಮೇಲೆ ವಿಕ್ರಮ್ ನನ್ನತ್ತ ನೋಡಿದ. ಅವನ ಕಣ್ಣುಗಳಲ್ಲಿ ವಿಚಿತ್ರವಾದ ಅಸಹಾಯಕತೆ ಇತ್ತು. ಅವನು ನನ್ನಿಂದಲೂ ಸಹಾಯ ನಿರೀಕ್ಷಿಸುತ್ತಿರುವಂತೆ ಕಾಣುತ್ತಿತ್ತು. ಆದರೂ ನಾನು ಅವನಿಗೆ ಕೇವಲ ಒಬ್ಬ ನೌಕರನಾಗಿದ್ದೆ. ವಾಪಸ್ ಬರುವಾಗ ಚಿಕ್ಕಪ್ಪ ಪೂರ್ತಿ ಮೌನವಾಗಿದ್ದರು. ಗಾಡಿ ಓಡಿಸ್ತಿದ್ದಾಗ ಅವರು ಒಳಗಿನಿಂದ ಮುರಿದು ಹೋಗುತ್ತಿದ್ದಾರೆ ಎಂಬುದು ನನಗೆ ಅರಿವಾಯಿತು. ಮಗನೇ ಸೂರ್ಯ, ಚಿಕ್ಕಪ್ಪ ಇದ್ದಕ್ಕಿದ್ದಂತೆ ಮೆಲುಧ್ವನಿಯಲ್ಲಿ ನನ್ನನ್ನು ಕರೆದರು. ಬಹುಶಃ ವರ್ಷಗಳ ನಂತರ ಅವರು ನನ್ನನ್ನು ಮಗನೇ ಅಂತ ಕರೆದಿದ್ದರು. ಹೇಳಿ ಚಿಕ್ಕಪ್ಪ ಎಂದು ನಾನು ಆಶ್ಚರ್ಯದಿಂದ ಕನ್ನಡಿಯ ಮೂಲಕ ಅವರನ್ನು ನೋಡಿದೆ. ನೀನು ನಿನ್ನ ಕೆಲಸದ ಮೇಲೆ ನಗರಕ್ಕೆ ಹೋಗ್ತಾ ಬರ್ತಿರ್ತೀಯಲ್ವಾ,
ಹಾಗಾಗಿ ನಿನಗೆ ಅನೇಕ ವಿದ್ಯಾವಂತ ಮತ್ತು ಒಳ್ಳೆಯ ಜನರ ಪರಿಚಯ ಇರ್ಬೋದು. ನಮಗೆ ಸಹಾಯ ಮಾಡಬಲ್ಲ ಯಾವುದಾದ್ರೂ ವಕೀಲರು ನಿನಗೆ ಗೊತ್ತಿಲ್ವಾ? ನೀನು ಕೇಳಿದಷ್ಟು ಹಣ ನೀಡಲು ನಾನು ಸಿದ್ಧನಿದ್ದೇನೆ. ಅವರ ಧ್ವನಿ ಪ್ರಶ್ನೆ ಮಾಡುವಂತಿರಲಿಲ್ಲ, ಬದಲಾಗಿ ಭಿಕ್ಷೆ ಬೇಡುವಂತಿತ್ತು. ನನ್ನನ್ನು ಬದುಕಿನಿಂದ ಹೊರಹಾಕಿದ ಆ ಮನುಷ್ಯ ಇಂದು ನನ್ನ ಬಳಿಯೇ ಸಹಾಯ ಬೇಡುತ್ತಿದ್ದನು. ನಾನು ಒಂದು ಕ್ಷಣ ಸುಮ್ಮನಿದ್ದೆ, ಯಾಕಂದರೆ ಇದು ನನ್ನ ಯೋಜನೆಯ ಭಾಗವಾಗಿರಲಿಲ್ಲ. ಆದರೆ ಈ ಅವಕಾಶ ಉತ್ತಮವಾಗಿತ್ತು. ಚಿಕ್ಕಪ್ಪ, ನಾನೊಬ್ಬ ಸಾಮಾನ್ಯ ಮನುಷ್ಯ. ಅಷ್ಟು ದೊಡ್ಡ ಜನರನ್ನು ನಾನು ಹೇಗೆ ತಾನೇ ತಿಳಿಯಲು ಸಾಧ್ಯ? ಆದರೆ ಆ ಅಡ್ವೊಕೇಟ್ ಅರ್ಜುನ್ ಬಹಳ ಸಮರ್ಥ ವ್ಯಕ್ತಿ ಅಂತ ಕೇಳಿದ್ದೇನೆ. ಅವರು ಈ ಕೇಸ್ ಕೈಗೆತ್ತಿಕೊಂಡ್ರೆ ವಿಕ್ರಮಣ್ಣ ಬಚಾವಾಗ್ಬೋದು ಎಂದು ನಾನು ಕತ್ತಲೆಯಲ್ಲಿ ಬಾಣ ಬಿಟ್ಟೆ. ಆದರೆ ಅವರು ಸಿಗೋದೇ ಇಲ್ವಲ್ಲ ಎಂದು ಚಿಕ್ಕಪ್ಪ ಕಿರಿಕಿರಿ ಮಾಡಿಕೊಂಡರು. ಅವರ ನಖರಗಳೇ ಮುಗಿಯುತ್ತಿಲ್ಲ. ನಾನು ಪ್ರಯತ್ನಿಸಿ ನೋಡಲೆ ಎಂದು ನಾನು ಭಯಪಡುವಂತೆ ನಟಿಸುತ್ತಾ ಹೇಳಿದೆ. ನಿಜ ಹೇಳಬೇಕಂದ್ರೆ ನನ್ನ ಶಾಲಾ ದಿನಗಳ ಹಳೆಯ ಗೆಳೆಯನೊಬ್ಬ ಕೋರ್ಟ್ನಲ್ಲಿ ಕ್ಲರ್ಕ್ ಆಗಿದ್ದಾನೆ. ಬಹುಶಃ ಅವನು ಏನಾದರೂ ದಾರಿ ತೋರಿಸ್ಬೋದು. ಇದನ್ನು ಕೇಳುತ್ತಿದ್ದಂತೆಯೇ ಚಿಕ್ಕಪ್ಪನ ಕಣ್ಣುಗಳಲ್ಲಿ ಭರವಸೆಯ ಕಿರಣ ಮೂಡಿತು. ನಿಜವಾಗಿಯೂ ನೀನಿದನ್ನು ಮಾಡಿಸಬಲ್ಲೆಯ? ನೋಡು ಸೂರ್ಯ, ಒಂದು ವೇಳೆ ನೀನು ಈ ಮೀಟಿಂಗ್ ಮಾಡಿಸಿಕೊಟ್ಟರೆ ನಾನು ನಿನ್ನ ಈ ಉಪಕಾರವನ್ನು ಎಂದಿಗೂ ಮರೆಯೋದಿಲ್ಲ. ನೀನು ಏನು ಕೇಳಿದ್ರೂ ನೀಡುತ್ತೇನೆ. ನಾನು ಮನಸ್ಸಿನಲ್ಲಿ ಅಂದುಕೊಂಡೆ, ಏನು ಕೇಳುತ್ತೇನೋ ಅದನ್ನು ನೀಡಲು ನಿಮಗೆ ದೊಡ್ಡ ಹೃದಯ ಬೇಕಾಗುತ್ತದೆ ಚಿಕ್ಕಪ್ಪ. ಸರಿ ಚಿಕ್ಕಪ್ಪ, ನಾನು ನನ್ನ ಆ ಗೆಳೆಯನ ಜೊತೆ ಮಾತನಾಡುತ್ತೇನೆ, ನೀವು ಚಿಂತಿಸಬೇಡಿ ಅಂತ ತಲೆ ಅಲ್ಲಾಡಿಸಿದೆ. ರಾತ್ರಿ ಬಂಗಲೆಯ ದೀಪಗಳು ಆರಿ ಹೋಗಿದ್ದವು. ನಾನು ನನ್ನ ಕ್ವಾರ್ಟರ್ಸ್ನಲ್ಲಿ ಕುಳಿತು ಬಾಗಿಲನ್ನ ಒಳಗಿನಿಂದ ಮುಚ್ಚಿ ಹಾಸಿಗೆಯ ಕೆಳಗೆ ಬಚ್ಚಿಟ್ಟಿದ್ದ ನನ್ನ 2ನೇ ಮೊಬೈಲ್ ಹೊರತೆಗೆದೆ. ಈ ನಂಬರ್ ಕೇವಲ ನನ್ನ ವಿಶೇಷ ಕ್ಲೈಂಟ್ಗಳು ಮತ್ತು ಸ್ಟಾಫ್ ಬಳಿ ಮಾತ್ರ ಇತ್ತು. ನಾನು ನನ್ನ ಅಸಿಸ್ಟೆಂಟ್ ರೋಹಿತ್ಗೆ ಫೋನ್ ಮಾಡಿದೆ. ಹಲೋ ಸರ್ ಎಂದು ತಕ್ಷಣ ಉತ್ತರ ಬಂತು. ರೋಹಿತ್, ನಾಳೆ ಬೆಳಗ್ಗೆ 10 ಗಂಟೆಗೆ ಹರೀಶ್ ಗೌಡರಿಗೆ ಫೋನ್ ಮಾಡು ಎಂದು ನಾನು ವಕೀಲನ ಧಾಟಿಯಲ್ಲಿ ಹೇಳಿದೆ. ಅದು ನೌಕರ ಸೂರ್ಯನ ಧ್ವನಿಗಿಂತ ಸಂಪೂರ್ಣ ಭಿನ್ನವಾಗಿತ್ತು. ಅಡ್ವೊಕೇಟ್ ಅರ್ಜುನ್ ಅವರು ಫೈಲ್ ನೋಡಿದ್ದಾರೆ ಅಂತ ಅವರಿಗೆ ತಿಳಿಸು. ಕೇಸ್ ತುಂಬ ಸಂಕೀರ್ಣವಾಗಿದೆ, ಆದರೆ ಅವರು ಭೇಟಿಯಾಗಲು ಒಪ್ಪಿದ್ದಾರೆ ಅಂತ ಹೇಳು. ಸರಿ ಸರ್, ಆದರೆ ಮೀಟಿಂಗ್ಗೆ ಯಾವಾಗ ಸಮಯ ಕೊಡಲಿ ಎಂದು ರೋಹಿತ್ ಕೇಳಿದ. ನಾಡಿದ್ದು ಕೋರ್ಟ್ಗೆ ಬರಲು ಅವರಿಗೆ ತಿಳಿಸು. ಆದರೆ ಒಂದು ಮಾತು ನೆನಪಿಟ್ಟುಕೋ, ವಕೀಲ್ ಸಾಹೇಬ್ರು ಬಹಳ ಕಷ್ಟಪಟ್ಟು ಒಪ್ಪಿದ್ದಾರೆ ಅಂತ ನಂಬಿಸಬೇಕು. ಅವರು ತಡವಾಗಿ ಬಂದರೆ ಅಥವಾ ಚಾಣಾಕ್ಷತನ ತೋರಿಸಿದರೆ ವಕೀಲರು ಕೇಸ್ ಬಿಟ್ಟು ಬಿಡುತ್ತಾರೆ ಅಂತ ಕಠಿಣವಾಗಿ ಹೇಳು. ಸರ್, ನೀವು ಚಿಂತಿಸಬೇಡಿ, ಅವರನ್ನು ತಲೆ ಎತ್ತದಂತೆ ನಾನು ಸುತ್ತಿಸುತ್ತೇನೆ ಎಂದು ರೋಹಿತ್ ನಕ್ಕ. ನಾನು ಫೋನ್ ಇಟ್ಟು ಕನ್ನಡಿಯತ್ತ ನೋಡಿ ಮುಗುಳ್ನಕ್ಕೆ. ಬಲೆ ಸಿದ್ಧವಾಗಿತ್ತು. ಮೀನು ತಾನಾಗಿಯೇ ಗಾಳದತ್ತ ಬರುತ್ತಿತ್ತು. ನಾನು ಟೇಬಲ್ ಮೇಲಿದ್ದ ಕಾನೂನು ಪುಸ್ತಕವನ್ನು ತೆರೆದೆ. ವಿಕ್ರಮ್ನ ಕೇಸ್ ಸಿದ್ಧಪಡಿಸಬೇಕಿತ್ತು. ಇದು ಕೇವಲ ಚಿಕ್ಕಪ್ಪನನ್ನು ಮಣಿಸುವ ವಿಷಯವಾಗಿರಲಿಲ್ಲ, ಒಬ್ಬ ನಿರಪರಾಧಿಯನ್ನ ಶಿಕ್ಷೆಯಿಂದ ಉಳಿಸುವ ವಿಷಯವೂ ಆಗಿತ್ತು. ವಿಕ್ರಮ್ ಕೆಟ್ಟವನಿರ್ಬೋದು, ಆದರೆ ಅವನು ಕೊಲೆಗಾರನಲ್ಲ ಎಂಬುದು ನನಗೆ ತಿಳಿದಿತ್ತು. ನನ್ನ ಸೇಡು ಚಿಕ್ಕಪ್ಪನ ಅಹಂಕಾರದ ಮೇಲಿತ್ತು, ಅವರ ಮಗನ ಜೀವನದ ಮೇಲಲ್ಲ. ಮರುದಿನ ಬಂಗಲೆಯಲ್ಲಿ ವಿಚಿತ್ರವಾದ ತಳಮಳವಿತ್ತು. ಯಾವುದೋ ಮಸೀಹನ ಕರೆಯನ್ನು ನಿರೀಕ್ಷಿಸುತ್ತಿರುವಂತೆ ಚಿಕ್ಕಪ್ಪ ಫೋನ್ ಪಕ್ಕದಲ್ಲೇ ಕುಳಿತಿದ್ದರು. ಅಲ್ಲಿ ನಾನು ಕಾರು ತೊಳೆಯುತ್ತಿದ್ದಾಗ ಫೋನ್ ರಿಂಗ್ ಆಯಿತು. ಹಲೋ, ಹೌದು, ನಾನು ಹರೀಶ್ ಗೌಡ ಮಾತನಾಡ್ತಿದ್ದೇನೆ. ಅವರ ಧ್ವನಿ ನಡುಗುತ್ತಿತ್ತು. ನಿಮಗೆ ತುಂಬ ಧನ್ಯವಾದಗಳು. ದೇವರು ನಿಮಗೆ ಒಳ್ಳೆಯದು ಮಾಡಲಿ. ನಾನು ತಲುಪುತ್ತೇನೆ, ಖಂಡಿತ ಸಮಯಕ್ಕೆ ಬರುತ್ತೇನೆ. ಫೋನ್ ಇಟ್ಟ ತಕ್ಷಣ ಚಿಕ್ಕಪ್ಪನ ಮುಖ ಅರಳಿತು. ಅವರು ಅಂಗಳಕ್ಕೆ ಓಡಿ ಬಂದು, ಸೂರ್ಯ, ನಿನ್ನ ಕೆಲಸ ಆಯಿತು ಮಗನೇ. ವಕೀಲ್ ಸಾಹೇಬ್ರು ಒಪ್ಪಿದ್ದಾರೆ, ನಾಡಿದ್ದು ಬರಲು ಹೇಳಿದ್ದಾರೆ ಅಂತ ಸಂತೋಷದಿಂದ ಕೂಗಿದರು. ಇದು ತುಂಬ ಒಳ್ಳೆಯ ಸುದ್ದಿ ಚಿಕ್ಕಪ್ಪ. ದೇವರು ವಿಕ್ರಮಣ್ಣನನ್ನ ರಕ್ಷಿಸಲಿ. ತಯಾರಿ ಮಾಡಿಕೊಳ್ಳಿ, ನಾವು ಸಮಯಕ್ಕಿಂತ ಮೊದಲೇ ತಲುಪಬೇಕು ಎಂದೆ. ಈ ಸಲ ನಾನು ಯಾವುದೇ ತಪ್ಪು ಮಾಡಲು ಇಷ್ಟಪಡೋದಿಲ್ಲ. ಈ ವಕೀಲರು ಕೈ ತಪ್ಪಿದ್ರೆ ಎಲ್ಲವೂ ಮುಗಿದಂತೆ ಎಂದು ಚಿಕ್ಕಪ್ಪ ದೇವರ ಮುಂದೆ ತಲೆ ಬಾಗಿದರು. ಅವರನ್ನು ನೋಡಿ ನನಗೆ ಕನಿಕರವೂ ಬಂತು, ನಗುವೂ ಬಂತು. ಅವರು ಯಾವ ದೇವರಿಗೆ ಧನ್ಯವಾದ ಹೇಳುತ್ತಿದ್ದರೋ ಅದೇ ದೇವರು ಅವರ ಸಹಾಯದ ಹಗ್ಗವನ್ನು ಯಾರ ಸಹಾಯವನ್ನು ಬಯಸದ ಈ ಸೋದರಳಿಯನ ಕೈಗೆ ಕೊಟ್ಟಿದ್ದನು. ರಾತ್ರಿ ನಾನು ಚಿಕ್ಕಪ್ಪನಿಗೆ ಔಷಧಿ ಕೊಡಲು ಅವರ ಕೋಣೆಗೆ ಹೋದಾಗ ಅವರು ಆಳವಾದ ಆಲೋಚನೆಯಲ್ಲಿ ಮುಳುಗಿದ್ದರು. ಟೇಬಲ್ ಮೇಲೆ ಇಡು ಎಂದು ಸನ್ನೆ ಮಾಡಿದರು. ನಾನು ಹಿಂತಿರುಗುವಾಗ ಅವರು ನನ್ನನ್ನು ತಡೆದರು. ಸೂರ್ಯ, ನಿನ್ಗೆ ಅನ್ನಿಸ್ತಿದ್ಯಾ ಎಲ್ಲವೂ ಸರಿಯಾಗುತ್ತದೆ ಅಂತ? ಅವರ ಧ್ವನಿಯಲ್ಲಿ ಒಬ್ಬ ತಂದೆಯ ಭಯ ಇತ್ತು. ನಾನು ಜೀವನದಲ್ಲಿ ಬಹಳ ಜನರನ್ನು ಕೆಳಕ್ಕೆ ಉರುಳಿಸಿದ್ದೇನೆ, ಆದರೆ ಇಂದು ನನ್ನ ಮಗನಿಗಾಗಿ ಭಯವಾಗ್ತಿದೆ. ವಿಕ್ರಮ್ಗೆ ಏನಾದರೂ ಆದರೆ ನಾನು ಬದುಕಲು ಸಾಧ್ಯವಿಲ್ಲ. ಆ ಕ್ಷಣದಲ್ಲಿ ಎಲ್ಲವನ್ನೂ ಹೇಳಿಬಿಡಬೇಕು ಅನ್ನಿಸಿತು. ಆದರೆ ತಂದೆಯ ಮುಖ ನೆನಪಾಯಿತು. ಮನೆಯಿಂದ ಹೊರಹಾಕಿದ ಆ ದಿನ. ದೇವರು ಎಲ್ಲವನ್ನೂ ಸರಿಪಡಿಸುತ್ತಾನೆ ಚಿಕ್ಕಪ್ಪ. ನೀವು ನಿಮ್ಮ ಉದ್ದೇಶವನ್ನು ಶುದ್ಧವಾಗಿ ಇಟ್ಟುಕೊಳ್ಳಿ. ಸಹಾಯ ದೇವರ ಮೇಲಿನ ನಂಬಿಕೆಯಿಂದಲೇ ಬರುತ್ತದೆ ಅಂತ ಹೇಳಿ ನಾನು ಹೊರಬಂದೆ. ನಾಡಿದ್ದಿನ ದಿನ ತುಂಬ ಭಾರವಾಗಲಿದೆ ಎಂಬುದು ನನಗೆ ತಿಳಿದಿತ್ತು. ಸ್ಟೇಜ್ ಸಿದ್ಧವಾಗಿತ್ತು. ಪಾತ್ರಗಳು ತಮ್ಮ ತಮ್ಮ ಜಾಗದಲ್ಲಿ ನಿಂತಿದ್ದವು.
ಕೇವಲ ಪರದೆ ಸರಿಸುವುದಷ್ಟೇ ಬಾಕಿ ಇತ್ತು. ರಾತ್ರಿಯ ಕೊನೆಯ ಜಾವ. ಬಂಗಲೆಯಲ್ಲಿ ವಿಚಿತ್ರ ನಿರ್ಜನತೆ. ನನ್ನ ಮಂಚದ ಮೇಲೆ 2 ಉಡುಪುಗಳು, ಒಂದು ಡ್ರೈವರ್ನ ಬಟ್ಟೆ, ಇನ್ನೊಂದು ನಗರದ ಅತಿ ದೊಡ್ಡ ವಕೀಲನ ಕಪ್ಪು ಕೋಟು. ಬಾಗಿಲಿಗೆ ಶಬ್ದವಾಯಿತು. ನಾನು ತಕ್ಷಣ ವಕೀಲರ ಬಟ್ಟೆಗಳನ್ನು ಬಚ್ಚಿಟ್ಟು ಪುಸ್ತಕಗಳನ್ನು ಮಂಚದ ಕೆಳಗೆ ತಳ್ಳಿ ಬಾಗಿಲು ತೆರೆದೆ. ಎದುರು ಚಿಕ್ಕಪ್ಪ ನಿಂತಿದ್ದರು. ಅವರ ಮುಖದ ಮೇಲೆ ಆತಂಕವಿತ್ತು ಮತ್ತು ಕೈಯಲ್ಲಿ ಫೈಲ್ ನಡುಗುತ್ತಿತ್ತು. ಮಗನೇ ಸೂರ್ಯ, ನೀನಿನ್ನೂ ಎಚ್ಚರವಾಗಿದ್ಯಾ? ಅವರ ಧ್ವನಿಯಲ್ಲಿ ಮೊದಲಿರುತ್ತಿದ್ದ ಗತ್ತು ಇರಲಿಲ್ಲ. ಹೌದು ಚಿಕ್ಕಪ್ಪ, ಮಲಗಲಿದ್ದೆ. ಬೆಳಗ್ಗೆ ಬೇಗ ಹೊರಡಬೇಕಲ್ವಾ ಎಂದೆ. ಹೌದು, ಅದನ್ನೇ ನೆನಪಿಸಲು ಬಂದೆ. ಬೆಳಿಗ್ಗೆ ಯಾವುದೇ ತಪ್ಪಿಗೆ ಅವಕಾಶವಿರಬಾರ್ದು. ನಾವು 1 ನಿಮಿಷ ತಡವಾದರೂ ವಕೀಲ್ ಸಾಹೇಬ್ರು ಮೀಟಿಂಗ್ ಕ್ಯಾನ್ಸಲ್ ಮಾಡ್ತಾರೆ. ಅವರು ಸಮಯ ಪಾಲನೆಯಲ್ಲಿ ತುಂಬ ಕಟ್ಟುನಿಟ್ಟು ಅಂತ ಕೇಳಿದ್ದೇನೆ ಅಂತ ಚಿಕ್ಕಪ್ಪ ಆತಂಕದಿಂದ ಹಣೆಯ ಮೇಲೆ ಕೈ ಇಟ್ಟುಕೊಂಡರು. ನೀವು ಚಿಂತಿಸಬೇಡಿ, ನಾನು ಅಲಾರಾಮ್ ಇಟ್ಟು ಮಲಗುತ್ತೇನೆ. ಗಾಡಿ ಪೂರ್ತಿ ಸಿದ್ಧವಾಗಿದೆ, ಟ್ಯಾಂಕ್ ಕೂಡ ಫುಲ್ ಇದೆ ಎಂದು ನಾನು ಅವರಿಗೆ ಭರವಸೆ ನೀಡಿದೆ. ಚಿಕ್ಕಪ್ಪ ಅಲ್ಲೇ ಹೊಸ್ತಿಲ ಮೇಲೆ ಕುಳಿತುಕೊಂಡರು. ಅವರು ಒಳಗಿನಿಂದ ಎಷ್ಟು ಹೆದರಿದ್ದರೆಂದರೆ ಅವರಿಗೆ ಒಂಟಿತನ ಕಾಡುತ್ತಿತ್ತು. ಸೂರ್ಯ, ನಿಂಗೆ ಗೊತ್ತಾ, ಇಂದು ನನಗೆ ನಿದ್ದೆ ಬರ್ತಿಲ್ಲ. ನನ್ನ ವಿಕ್ರಮಲ್ಲಿ ಜೈಲಿನ ತಣ್ಣನೆಯ ನೆಲದ ಮೇಲೆ ಮಲಗಿರ್ಬೋದು. ಅವನು ಹಾಸಿಗೆ ಇಲ್ಲದೆ ಮಲಗುತ್ತಲೇ ಇರಲಿಲ್ಲ. ಅವನೇನಾದರೂ ತಿಂದಿದ್ದಾನೋ ಇಲ್ವೋ ಗೊತ್ತಿಲ್ಲ. ಚಿಕ್ಕಪ್ಪನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬಂದವು. ನಾನವರ ಪಕ್ಕದಲ್ಲೇ ಕುಳಿತುಕೊಂಡೆ. ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಬಿರುಗಾಳಿ ಎದ್ದಿತ್ತು. ಇದೇ ಮನುಷ್ಯ ನನ್ನನ್ನು ನನ್ನ ತಂದೆಯ ಮನೆಯಿಂದ ಹೊರಹಾಕಿ ಈ ನೌಕರರ ಕ್ವಾರ್ಟರ್ಸ್ಗೆ ಎಸೆದಿದ್ದನು. ಅಂದವನಿಗೆ ನನ್ನ ನಿದ್ದೆಯ ಬಗ್ಗೆ ಆಗಲಿ ಅಥವಾ ಹಸಿವಿನ ಬಗ್ಗೆ ಆಗಲಿ ಕಾಳಜಿ ಇರಲಿಲ್ಲ. ಆದರೆ ಇಂದು ಕಾಲ ಎಲ್ಲವನ್ನೂ ಸರಿಗಟ್ಟಿಸಿತ್ತು. ಚಿಕ್ಕಪ್ಪ, ದೇವರು ಎಲ್ಲವನ್ನೂ ಸರಿಪಡಿಸ್ತಾನೆ. ಈ ಸಮಯವು ಕಳೆದು ಹೋಗುತ್ತದೆ ಅಂತ ನಾನು ಯಾವಾಗಲೂ ಹೇಳುವ ಮಾತನ್ನೇ ಹೇಳಿದೆ. ಈ ಸಮಯ ಎಂದಿಗೂ ಬಾರದೇ ಇರ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾನು ಹಳ್ಳಿಯ ಪಟೇಲರ ಜೊತೆ ಶತ್ರುತ್ವ ಬೆಳೆಸಿಕೊಳ್ಬಾರ್ದಿತ್ತು. ಈಗ ನನಗೆ ನನ್ನ ಸಂಪತ್ತು, ಜಮೀನು ಎಲ್ಲವೂ ವ್ಯರ್ಥ ಎನ್ನಿಸ್ತಿದೆ. ನನ್ನ ಮಗನೇ ಉಳಿಯದಿದ್ದರೆ ಇದೆಲ್ಲವೂ ಯಾವ ಕೆಲಸಕ್ಕೆ ಬರುತ್ತದೆ? ಚಿಕ್ಕಪ್ಪ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಎದ್ದು ನಿಂತರು. ಹೋಗಲಿ, ನೀನು ಮಲಗು. ಬೆಳಿಗ್ಗೆ ಪ್ರಯಾಣ ಬಹಳ ದೂರವಿದೆ ಎಂದು ಹೇಳುತ್ತಾ ಅವರು ಕತ್ತಲೆಯಲ್ಲಿ ಮಾಯವಾದರು. ನಾನು ಬಾಗಿಲು ಮುಚ್ಚಿ ದೀರ್ಘವಾದ ಉಸಿರು ಬಿಟ್ಟೆ. ಚಿಕ್ಕಪ್ಪನ ತಳಮಳ ಕಂಡು ನನಗೆ ಸಂತೋಷವಾಗಲಿಲ್ಲ. ಆದರೆ ಕರ್ಮದ ಫಲ ಅಚಲವಾಗಿದೆ ಎಂಬ ನೆಮ್ಮದಿ ಮಾತ್ರ ಸಿಕ್ಕಿತು. ಬೆಳಗ್ಗೆ ಸೂರ್ಯ ಉದಯಿಸುವ ಮೊದಲೇ ನಾವು ನಗರದತ್ತ ಹೊರಟೆವು. ಮಂಜು ಬಹಳ ದಟ್ಟವಾಗಿತ್ತು ಮತ್ತು ದೂರದ ದೃಶ್ಯಗಳು ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ಗಾಡಿ ಓಡಿಸುವಾಗ ನಾನು ಪದೇ ಪದೇ ಕನ್ನಡಿಯ ಮೂಲಕ ಚಿಕ್ಕಪ್ಪನನ್ನ ನೋಡ್ತಿದ್ದೆ. ಅವರು ಹಿಂದಿನ ಸೀಟಿನಲ್ಲಿ ಕುಳಿತು ಹೊರಗೆ ನೋಡುತ್ತಿದ್ದರು ಮತ್ತು ಪದೇ ಪದೇ ಗಡಿಯಾರದ ಕಡೆಗೆ ದೃಷ್ಟಿ ಹರಿಸುತ್ತಿದ್ದರು. ಸೂರ್ಯ, ಗಾಡಿ ವೇಗವಾಗಿ ಓಡಿಸು. ನಾವು ಹೇಗಾದರೂ ಮಾಡಿ 9 ಗಂಟೆಗೆ ಕೋರ್ಟ್ ತಲುಪಬೇಕು ಅಂತ ಚಿಕ್ಕಪ್ಪ ಆತಂಕದಿಂದ ಹೇಳಿದ್ರು. ಚಿಕ್ಕಪ್ಪ, ಮಂಜು ಬಹಳ ಹೆಚ್ಚಾಗಿದೆ. ಗಾಡಿ ವೇಗವಾಗಿ ಓಡಿಸಿದ್ರೆ ಅಪಘಾತವಾಗಬಹುದು. ನಾವು ಸಮಯಕ್ಕೆ ಸರಿಯಾಗಿ ತಲುಪುತ್ತೇವೆ. ನೀವು ಗಾಬರಿ ಪಡಬೇಡಿ ಅಂತ ನಾನು ಮೃದುವಾಗಿ ವಿವರಿಸಿದೆ. ಅಯ್ಯೋ, ಗಾಬರಿಯಾಗದೆ ಇನ್ನೇನು ಮಾಡಲಿ? ನಿನಗೆ ಗೊತ್ತಲ್ವಾ, ಇದು ನಮಗಿರುವ ಕೊನೆಯ ಭರವಸೆ. ಒಂದು ವೇಳೆ ಆ ವಕೀಲ ಅರ್ಜುನ್ ಸಿಂಹ ಈ ಕೇಸ್ ತೆಗೆದುಕೊಳ್ಳಲು ನಿರಾಕರಿಸಿದ್ರೆ ವಿಕ್ರಮ್ನನ್ನು ಯಾರು ಉಳಿಸಲು ಸಾಧ್ಯ? ವಕೀಲರ ಅಸಿಸ್ಟೆಂಟ್ ಸ್ಪಷ್ಟವಾಗಿ ಹೇಳಿದ್ದಾನೆ. ಸಾಹೇಬ್ರು ಮೂಡಿ ಮನುಷ್ಯ. ಫೈಲ್ ಇಷ್ಟವಾದರೆ ಮಾತ್ರ ಮಾತನಾಡ್ತಾರೆ, ಇಲ್ಲದಿದ್ರೆ ಭೇಟಿಯೂ ಮಾಡೋದಿಲ್ಲ ಅಂತ. ಚಿಕ್ಕಪ್ಪನ ಧ್ವನಿ ನಡುಗ್ತಿತ್ತು. ನಾನು ಮನಸ್ಸಿನಲ್ಲಿ ನಕ್ಕೆ. ಅಡ್ವೊಕೇಟ್ ಅರ್ಜುನ್ ಅವರ ಮೂಡಿಂದು ಕೇವಲ ಒಂದು ವಿಷಯದ ಮೇಲೆ ನಿಂತಿದೆ. ಅದುವೇ ನ್ಯಾಯ ಎಂಬುದು ಅವರಿಗೆ ತಿಳಿದಿರಲಿಲ್ಲ. ನಗರಕ್ಕೆ ಪ್ರವೇಶಿಸುತ್ತಿದ್ದಂತೆ ಗದ್ದಲ ಹೆಚ್ಚಾಯಿತು. ಗಾಡಿಗಳ ಶಬ್ದ ಮತ್ತು ಜೀವನದ ಓಟ ಶುರುವಾಗಿತ್ತು. ನಾನು ಗಾಡಿಯನ್ನು ಕೋರ್ಟ್ನತ್ತ ತಿರುಗಿಸಿದೆ. ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಇಂದಿನ ದಿನ ನನ್ನ ಬದುಕಿನ ಅತ್ಯಂತ ವಿಶೇಷವಾದ ದಿನವಾಗಿತ್ತು. ಇಂದು ನಾನು ಡ್ರೈವರ್ ಸೂರ್ಯನಿಂದ ಅಡ್ವೊಕೇಟ್ ಅರ್ಜುನ್ ಆಗಿ ಬದಲಾಗಲಿದ್ದೆ. ನಾನು ಗಾಡಿಯನ್ನು ಕೋರ್ಟ್ನ ಮುಖ್ಯ ದ್ವಾರದಿಂದ ಸ್ವಲ್ಪ ದೂರದಲ್ಲೇ ನಿಲ್ಲಿಸಿದೆ. ಚಿಕ್ಕಪ್ಪ, ಗಾಡಿಯನ್ನು ಪಾರ್ಕಿಂಗ್ನಲ್ಲಿ ಹಾಕಲು ಸಮಯ ಹಿಡಿಯುತ್ತದೆ. ನೀವಿಲ್ಲೇ ಇಳಿದುಕೊಳ್ಳಿ, ಇದರಿಂದ ನಿಮಗೆ ತಡವಾಗೋದಿಲ್ಲ. ನಾನು ಗಾಡಿ ನಿಲ್ಲಿಸಿ ಬರುತ್ತೇನೆ ಅಂತ ನಾನು ಸಮಜಾಯಿಷಿ ನೀಡಿದೆ. ಹೌದು, ಇದು ಸರಿ, ನೀನು ಹೇಳೋದು ನಿಜ ಎಂದು ಚಿಕ್ಕಪ್ಪ ತಕ್ಷಣ ಗಾಡಿಯಿಂದ ಇಳಿದರು. ಅವರು ತಮ್ಮ ಕೋಟನ್ನು ಸರಿಪಡಿಸಿಕೊಂಡು ಫೈಲನ್ನು ಎದೆಗೆ ಹತ್ತಿರವಾಗಿ ಹಿಡಿದುಕೊಂಡರು. ನಾನು ಅಸಿಸ್ಟೆಂಟ್ ಬಳಿ ಹೋಗ್ತಿದ್ದೇನೆ, ನೀನು ಗಾಡಿ ನಿಲ್ಲಿಸಿ ಅಲ್ಲೇ ಬಾ ಅಂತ ಹೇಳಿ ಅವರು ವೇಗವಾಗಿ ಜನರ ಗುಂಪಿನಲ್ಲಿ ಮಾಯವಾದರು. ನಾನು ನೆಮ್ಮದಿಯ ಉಸಿರು ಬಿಟ್ಟೆ. ಮೊದಲ ಹಂತ ಪೂರ್ಣಗೊಂಡಿತ್ತು. ನಾನು ಗಾಡಿಯನ್ನು ಸಾಮಾನ್ಯ ಪಾರ್ಕಿಂಗ್ ಬದಲು ವಕೀಲರಿಗಾಗಿ ಮೀಸಲಿಟ್ಟ ಪಾರ್ಕಿಂಗ್ ಕಡೆಗೆ ತಿರುಗಿಸಿದೆ. ಗೇಟ್ನಲ್ಲಿದ್ದ ಗಾರ್ಡ್ ಗಾಡಿಯನ್ನು ಗುರುತಿಸಿ ತಕ್ಷಣ ಸೆಲ್ಯೂಟ್ ಮಾಡಿ ಬ್ಯಾರಿಯರ್ ಸರಿಸಿದನು. ನಾನು ಗಾಡಿಯನ್ನು ಪಾರ್ಕ್ ಮಾಡಿ ನನ್ನ ಚೇಂಬರ್ನ ಹಿಂದಿನ ಬಾಗಿಲಿನತ್ತ ಹೆಜ್ಜೆ ಹಾಕಿದೆ. ಈ ದಾರಿಯನ್ನು ಕೇವಲ ನನ್ನ ಪರ್ಸನಲ್ ಸ್ಟಾಫ್ ಮಾತ್ರ ಬಳಸ್ತಿದ್ರು. ನಾನು ವೇಗವಾಗಿ ಮೆಟ್ಟಿಲುಗಳನ್ನು ಹತ್ತಿ ನನ್ನ ಆಫೀಸ್ಗೆ ಪ್ರವೇಶಿಸಿದೆ. ನನ್ನ ಅಸಿಸ್ಟೆಂಟ್ ರೋಹಿತ್ ಅಲ್ಲಿಯೇ ನಿಂತು ನನಗಾಗಿ ಕಾತುರದಿಂದ ಕಾಯುತ್ತಿದ್ದನು.
ಸರ್, ನೀವು ಬಂದ್ರಾ? ಹರೀಶ್ ಗೌಡರು ಬಂದಿದ್ದಾರೆ. ಅವರು ಹೊರಗೆ ವೇಟಿಂಗ್ ರೂಮ್ನಲ್ಲಿ ಕುಳಿತಿದ್ದಾರೆ ಅಂತ ರೋಹಿತ್ ನನಗೆ ಮಾಹಿತಿ ನೀಡಿದನು. ಒಳ್ಳೆಯದು, ಅವರು ಅಲ್ಲೇ ಕುಳಿತಿರ್ಲಿ. ಅವರು ಯಾರನ್ನ ಭೇಟಿಯಾಗಲು ಬಂದಿದ್ದಾರೆ ಎಂಬ ಅರಿವು ಅವರಿಗೆ ಆಗಬೇಕು ಎಂದು ಹೇಳಿ ನಾನು ನನ್ನ ಪ್ರೈವೇಟ್ ರೂಮ್ಗೆ ಹೋದೆ. ಅಲ್ಲಿ ನಾನು ಡ್ರೈವರ್ ಉಡುಪನ್ನು ಬಿಚ್ಚಿಟ್ಟೆ. ಕನ್ನಡಿಯ ಮುಂದೆ ನಿಂತು ನನ್ನ ಬಿಳಿ ಶರ್ಟ್ ತೊಟ್ಟು ಕಪ್ಪು ಟೈ ಕಟ್ಟಿಕೊಂಡೆ. ನಂತರ ನನ್ನ ಅಧಿಕಾರವನ್ನು ತೋರಿಸುವ ಆ ಕಪ್ಪು ಕೋಟನ್ನು ಧರಿಸಿದೆ. ಕೂದಲನ್ನು ಸರಿಪಡಿಸಿಕೊಂಡು ಮಣಿಕಟ್ಟಿಗೆ ಗಡಿಯಾರ ಕಟ್ಟಿದೆ. ಕನ್ನಡಿಯ ಮುಂದೆ ಈಗ ಡ್ರೈವರ್ ಸೂರ್ಯ ಅಲ್ಲ, ಬದಲಾಗಿ ಅಡ್ವೊಕೇಟ್ ಅರ್ಜುನ್ ನಿಂತಿದ್ದನು. ನನ್ನ ಕಣ್ಣುಗಳಲ್ಲಿ ಅಂದು ನನ್ನ ತಂದೆಯ ಕಣ್ಣುಗಳಲ್ಲಿದ್ದ ಅದೇ ಹೊಳಪಿತ್ತು. ನಾನು ರೋಹಿತ್ಗೆ ಇಂಟರ್ಕಾಮ್ನಲ್ಲಿ ಕರೆ ಮಾಡಿದೆ. ಏನು ಪರಿಸ್ಥಿತಿ? ಸರ್, ಅವರು ತುಂಬಾ ಗಾಬರಿಯಾಗಿದ್ದಾರೆ. ಪದೇ ಪದೇ ನೀರು ಕುಡಿಯುತ್ತಿದ್ದಾರೆ. ಸರ್, ಈಗ ಒಂದು ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿ ಇದ್ದಾರೆ. ಈಗಷ್ಟೇ ಫ್ರೀ ಆಗಲಿದ್ದಾರೆ ಅಂತ ಅವರಿಗೆ ತಿಳಿಸಿದ್ದೇನೆ ಅಂತ ರೋಹಿತ್ ನಗುತ್ತಾ ಹೇಳಿದನು. ಸರಿ, ಅವರಿಗೆ ಇನ್ನೂ 15 ನಿಮಿಷ ಕಾಯುವಂತೆ ಮಾಡು. ಅವರ ಅಹಂಕಾರವೆಲ್ಲ ಮಣ್ಣು ಪಾಲಾಗಲಿ. ಅವರು ನನ್ನ ಮುಂದೆ ಬಂದಾಗ ಕೇವಲ ಒಬ್ಬ ಮೊರೆ ಇಡುವ ವ್ಯಕ್ತಿ ಆಗಿರಬೇಕು ಎಂದು ನಾನು ಸೂಚನೆ ನೀಡಿದೆ. ನಂತರ ನಾನು ಕುರ್ಚಿಯ ಮೇಲೆ ಕುಳಿತು ವಿಕ್ರಮ್ ಕೇಸ್ ಫೈಲನ್ನು ಮತ್ತೆ ನೋಡತೊಡಗಿದೆ. ಕೇಸ್ ದುರ್ಬಲವಾಗಿತ್ತು, ಆದರೆ ಅಸಾಧ್ಯವೇನೂ ಆಗಿರಲಿಲ್ಲ. ಪೊಲೀಸರ ತನಿಖೆಯಲ್ಲಿ ಬಹಳಷ್ಟು ಲೋಪದೋಷಗಳಿದ್ದವು. ಪಟೇಲ್ರು ಭಾವೋದ್ವೇಗಕ್ಕೆ ಒಳಗಾಗಿ ರಿಪೋರ್ಟ್ ದಾಖಲಿಸಿದ್ದರು. ಆದರೆ ಬಲವಾದ ಪುರಾವೆಗಳ ಕೊರತೆ ಇತ್ತು. ಸರಿಯಾದ ರೀತಿಯಲ್ಲಿ ವಾದ ಮಂಡಿಸಿದ್ರೆ ವಿಕ್ರಮ್ ಖುಲಾಸೆಯಾಗುವ ಸಾಧ್ಯತೆ ಇತ್ತು. ಆದರೆ ನನ್ನ ಉದ್ದೇಶ ಕೇವಲ ವಿಕ್ರಮ್ನನ್ನು ಉಳಿಸುವುದಷ್ಟೇ ಆಗಿರಲಿಲ್ಲ, ಬದಲಾಗಿ ಚಿಕ್ಕಪ್ಪನಿಗೆ ಅವರ ತಪ್ಪಿನ ಅರಿವು ಮಾಡಿಸುವುದು ಆಗಿತ್ತು. ಇತ್ತ ವೇಟಿಂಗ್ ರೂಮ್ನಲ್ಲಿ ಚಿಕ್ಕಪ್ಪನ ಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಆ ಕೊಠಡಿ ಯಾವುದೋ 5 ಸ್ಟಾರ್ ಹೋಟೆಲ್ನ ಲಾಬಿ ಅಂತಿತ್ತು. ಮೃದುವಾದ ಸೋಫಾಗಳು, ತಣ್ಣನೆಯ ಗಾಳಿ ಮತ್ತು ಗೋಡೆಗಳ ಮೇಲೆ ದೊಡ್ಡ ದೊಡ್ಡ ಪೇಂಟಿಂಗ್ಗಳು. ಚಿಕ್ಕಪ್ಪ ತಮ್ಮ ಜೀವನದಲ್ಲಿ ಇಂಥ ವಕೀಲರ ಆಫೀಸ್ ನೋಡಿರಲಿಲ್ಲ. ಅಲ್ಲಿಗೆ ಬಂದಿದ್ದ ಇತರ ಕ್ಲೈಂಟ್ಗಳು ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳಂತೆ ಕಾಣುತ್ತಿದ್ದರು. ಯಾರೋ ಉದ್ಯಮಿಗಳಿದ್ದರೆ, ಇನ್ನು ಕೆಲವರು ರಾಜಕಾರಣಿಗಳಾಗಿದ್ದರು. ಚಿಕ್ಕಪ್ಪ ಅವರೆಲ್ಲರ ನಡುವೆ ತಮ್ಮನ್ನು ತಾವು ತುಂಬಾ ಚಿಕ್ಕವರೆಂದು ಭಾವಿಸುತ್ತಿದ್ದರು. ರೋಹಿತ್ ಅವರ ಬಳಿ ಬಂದು ಮತ್ತೊಂದು ಫೈಲನ್ನು ಅವರ ಮುಂದಿನ ಟೇಬಲ್ ಮೇಲೆ ಇಟ್ಟನು. ಹರೀಶ್ ರವರೇ, ವಕೀಲ್ ಸಾಹೇಬ್ರು ಇನ್ನೂ ಫ್ರೀ ಆಗಿಲ್ಲ. ಅವರ ಬಳಿ ಒಬ್ಬ ದೊಡ್ಡ ಮಂತ್ರಿಯ ಫೋನ್ ಬಂದಿದೆ. ನೀವಿನ್ನೂ ಸ್ವಲ್ಪ ಸಮಯ ಕಾಯಬೇಕಾಗುತ್ತದೆ ಅಂತ ರೋಹಿತ್ ಗಂಭೀರವಾಗಿ ಹೇಳಿದನು. ಆದರೂ ಪರವಾಗಿಲ್ಲ ಮಗನೇ, ನಾನು ಕಾಯುತ್ತೇನೆ. ಒಮ್ಮೆ ಮೀಟಿಂಗ್ ಆದರೆ ಸಾಕು, ದೊಡ್ಡ ಉಪಕಾರವಾಗುತ್ತದೆ ಅಂತ ಎಂದರು ಚಿಕ್ಕಪ್ಪ. ಹಳ್ಳಿಯಲ್ಲಿ ಯಾರನ್ನು ತನ್ನ ಬಂಗಲೆಯ ಮುಂದೆ 5 ನಿಮಿಷವೂ ಕಾಯಿಸುತ್ತಿರದ ಅದೇ ಮನುಷ್ಯ ಇಂದು ಇಲ್ಲಿ ಗಂಟೆಗಟ್ಟಲೆ ಕುಳಿತಿದ್ದನು. 15 ನಿಮಿಷಗಳ ನಂತರ ನಾನು ರೋಹಿತ್ಗೆ ಸನ್ನೆ ಮಾಡಿದೆ. ರೋಹಿತ್ ವೇಟಿಂಗ್ ರೂಮ್ಗೆ ಹೋಗಿ ಘೋಷಿಸಿದನು. ಹರೀಶ್ ಗೌಡ್ರೆ, ವಕೀಲ್ ಸಾಹೇಬ್ರು ಮಾತನಾಡಲು ಫ್ರೀ ಆಗಿದ್ದಾರೆ, ನನ್ನ ಜೊತೆ ಬನ್ನಿ. ಚಿಕ್ಕಪ್ಪ ತಕ್ಷಣ ಎದ್ದು ನಿಂತರು. ನಡುಗುವ ಕೈಗಳಿಂದ ತಮ್ಮ ಬಟ್ಟೆಗಳನ್ನು ಸರಿಪಡಿಸಿಕೊಂಡರು. ದೇವರ ಹೆಸರನ್ನು ಸ್ಮರಿಸುತ್ತಾ ರೋಹಿತ್ನ ಹಿಂದೆ ಹೊರಟರು. ಅವರು ಒಂದು ಉದ್ದವಾದ ಗ್ಯಾಲರಿಯ ಮೂಲಕ ಸಾಗುತ್ತಿದ್ದರು. ಅದರ ಎರಡೂ ಬದಿಗಳಲ್ಲಿ ನನ್ನ ಅವಾರ್ಡ್ಗಳು ಮತ್ತು ಶೀಲ್ಡ್ಗಳು ಅಳವಡಿಸಲ್ಪಟ್ಟಿದ್ದವು. ಚಿಕ್ಕಪ್ಪನ ಕಣ್ಣುಗಳು ಆ ಯಶಸ್ಸನ್ನ ಕಂಡು ಇನ್ನಷ್ಟು ಅಚ್ಚರಿಯಿಂದ ಅರಳುತ್ತಿದ್ದವು. ನಾನು ಆಫೀಸ್ನ ದೊಡ್ಡ ಬಾಗಿಲಿನ ಹೊರಗೆ 2 ಗಾರ್ಡ್ಗಳು ನಿಂತಿದ್ದರು. ಅವರು ರೋಹಿತ್ನನ್ನು ಕಂಡು ಬಾಗಿಲು ತೆರೆಯಲು ತಕ್ಷಣ ಪ್ರತಿಕ್ರಿಯಿಸಿದರು. ಒಳಗೆ ರೋಹಿತ್ ದಾರಿ ಮಾಡಿಕೊಟ್ಟನು. ಚಿಕ್ಕಪ್ಪ ದೀರ್ಘವಾಗಿ ಉಸಿರು ಬಿಟ್ಟು ಒಳಗೆ ಪ್ರವೇಶಿಸಿದರು. ಕೊಠಡಿ ತುಂಬಾ ವಿಶಾಲವಾಗಿತ್ತು. ಎದುರಿಗೆ ಒಂದು ದೊಡ್ಡ ಟೇಬಲ್ ಇತ್ತು. ಅದರ ಹಿಂದೆ ಒಬ್ಬ ವ್ಯಕ್ತಿ ಕುರ್ಚಿಯ ಬೆನ್ನಿನತ್ತ ಮುಖ ತಿರುಗಿಸಿ ಕುಳಿತು ಫೈಲ್ ಓದುತ್ತಿದ್ದನು. ಕೊಠಡಿಯಲ್ಲಿ ನಿಶಬ್ದ ಆವರಿಸಿತ್ತು. ನಮಸ್ತೆ ಸರ್ ಎಂದು ಚಿಕ್ಕಪ್ಪ ಬಹಳ ನಡುಗುವ ಧ್ವನಿಯಲ್ಲಿ ಹೇಳಿದ್ರು. ನಾನು ಒಂದು ಕ್ಷಣ ಏನೂ ಮಾತನಾಡಲಿಲ್ಲ. ನಂತರ ನಿಧಾನವಾಗಿ ಫೈಲ್ ಮುಚ್ಚಿ ಕುರ್ಚಿಯನ್ನ ತಿರುಗಿಸಿ ಚಿಕ್ಕಪ್ಪನತ್ತ ನೋಡಿದೆ. ನಾನು ಆ ಸಮಯದಲ್ಲಿ ಕಪ್ಪು ಕನ್ನಡಕ ಧರಿಸಿದ್ದೆ. ಆದ್ದರಿಂದ ಅವರಿಗೆ ತಕ್ಷಣ ನನ್ನ ಕಣ್ಣುಗಳನ್ನು ನೋಡಲು ಸಾಧ್ಯವಾಗಲಿಲ್ಲ. ನಮಸ್ತೆ ಹರೀಶ್ ಗೌಡ, ನಾನು ನನ್ನ ಗಂಭೀರ ಮತ್ತು ಗತ್ತಿನ ಧ್ವನಿಯಲ್ಲಿ ಉತ್ತರಿಸಿದೆ. ಕುಳಿತುಕೊಳ್ಳಿ. ಚಿಕ್ಕಪ್ಪ ಕುಳಿತರು. ನಿಜವಾಗ್ಲೂ ಅವರ ಕಣ್ಣುಗಳು ಈಗ ನನ್ನ ಮೇಲೆ ನೆಟ್ಟಿದ್ದವು. ಬಹುಶಃ ನನ್ನ ಧ್ವನಿ ಅವರಿಗೆ ಪರಿಚಿತವಾಗಿರಬಹುದು, ಅಥವಾ ನನ್ನ ಮುಖದ ಲಕ್ಷಣಗಳು ಅವರಿಗೆ ಏನನ್ನಾದರೂ ನೆನಪಿಸುತ್ತಿರಬಹುದು. ನಗರದ ಈ ಪ್ರಸಿದ್ಧ ವಕೀಲ ತನ್ನದೇ ಡ್ರೈವರ್ ಆಗಿರಬಹುದು ಅಂತ ಊಹಿಸುವ ಸ್ಥಿತಿಯಲ್ಲಿ ಅವರ ಮೆದುಳು ಇರಲಿಲ್ಲ. ನಾನು ನಿಮ್ಮ ಮಗನ ಕೇಸ್ ಓದಿದ್ದೇನೆ ಅಂತ ಹೇಳುತ್ತಾ ಮಾತು ಶುರು ಮಾಡಿದೆ. ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ. ಪಟೇಲ್ರು ಬಲವಾದ ಬಲೆ ಹೆಣೆದಿದ್ದಾರೆ. ಗಂಭೀರವಾದ ಕಾಲಂಗಳನ್ನು ಹಾಕಲಾಗಿದೆ. ಜೀವಾವಧಿ ಶಿಕ್ಷೆ ಅಥವಾ ಗಲ್ಲು ಶಿಕ್ಷೆ ಆಗುವ ಸಾಧ್ಯತೆ ಬಹಳ ಹೆಚ್ಚು ಇದೆ. ಚಿಕ್ಕಪ್ಪನ ಮುಖ ಬಿಳುಚಿತು. ಅವರು ಕೈ ಮುಗಿದು ಬೇಡಿಕೊಂಡರು. ವಕೀಲ್ ಸಾಹೇಬ್ರೆ, ದೇವರಿಗಾಗಿ ನನ್ನ ಮಗನನ್ನು ಉಳಿಸಿಕೊಡಿ. ನನ್ನ ಬಳಿ ಎಷ್ಟು ಹಣವಿದೆಯೋ ಎಲ್ಲವನ್ನೂ ತೆಗೆದುಕೊಳ್ಳಿ. ನೀವೇನು ಹೇಳ್ತೀರೋ ಅದನ್ನೇ ಮಾಡುತ್ತೇನೆ. ದಯವಿಟ್ಟು ನನ್ನ ವಿಕ್ರಮ್ನನ್ನು ಉಳಿಸಿ. ಅವನು ನಿರಪರಾಧಿ. ನಿಜ, ಅವನಿಂದ ತಪ್ಪಾಗಿದೆ. ಆದರೆ ಕೊಲೆಗಾರನಲ್ಲ ಅವನು. ನಾನು ಶಾಂತವಾಗಿ ಅವರನ್ನು ನೋಡಿದೆ. ನಿಮ್ಮ ಬಳಿ ಹಣವಂತೂ ತುಂಬ ಇದೆ.
ಹರೀಶ್ ಗೌಡ್ರೆ, ನೀವು ನಿಮ್ಮ ಅಣ್ಣನ ಮಗನಿಂದ ಕಿತ್ತುಕೊಂಡ ಹಣ ಇದೆ ಅಲ್ವಾ, ಅದು ಕೂಡ ನಿಮ್ಮ ಬಳಿಯೇ ಇದೆ. ನಾನು ಹೇಳಿದಂತೆ ಚಿಕ್ಕಪ್ಪಗೆ ಕರೆಂಟ್ ಶಾಕ್ ಹೊಡೆದಂತಾಯಿತು. ಅವರು ಇದ್ದ ಜಾಗದಲ್ಲೇ ಕಲ್ಲಾದ್ರು. ಅವರ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ನೀವು ಆದರೆ ನಿಮಗೆ ಇದೆಲ್ಲ ಹೇಗೆ ಗೊತ್ತು? ಅವರ ಧ್ವನಿ ಗಂಟಲಲ್ಲಿ ಸಿಲುಕಿಕೊಂಡಿತು. ನಾನು ವಕೀಲ ಹರೀಶ್ ಗೌಡ್ರೆ. ಕ್ಲೈಂಟ್ನ ರಕ್ತನಾಳಗಳ ಪರಿಚಯ ಹೊಂದಿರೋದು ನನ್ನ ಕೆಲಸ. ನಾನು ಮುಗುಳ್ನಗುತ್ತಾ ಹೇಳಿದೆ. ನಿಧಾನವಾಗಿ ನನ್ನ ಕಪ್ಪು ಕನ್ನಡಕವನ್ನು ತೆಗೆದು ಮೇಜಿನ ಮೇಲಿಟ್ಟೆ. ಈಗ ನನ್ನ ಕಣ್ಣುಗಳು ಅವರ ಕಣ್ಣುಗಳನ್ನು ನೇರವಾಗಿ ನೋಡುತ್ತಿತ್ತು. ಅಂದು ರಾತ್ರಿ ಅವರು ಕಾರಿನ ರಿಯರ್ ವ್ಯೂ ಮಿರರ್ನಲ್ಲಿ ನೋಡಿದ ಅದೇ ಕಣ್ಣುಗಳು. ಹರೀಶ್ ಗೌಡ, ನೀವು ನನ್ನನ್ನು ಗುರುತಿಸಲಿಲ್ವಾ? ನಾನು ನಿಮ್ಮ ಮನೆಯ ಡ್ರೈವರ್ ಸೂರ್ಯ. ನಾನು ಕುರ್ಚಿಯಿಂದ ಸ್ವಲ್ಪ ಮುಂದೆ ಬಾಗಿ ಹೇಳಿದೆ. ಚಿಕ್ಕಪ್ಪನ ಕಣ್ಣುಗಳಲ್ಲಿ ಗುರುತಿಸುವಿಕೆಯ ಒಂದು ಮಿಂಚು ಮೂಡಿದಂತಾಯಿತು. ತಕ್ಷಣವೇ ಅದು ಭಯ ಮತ್ತು ಅಪನಂಬಿಕೆಯಾಗಿ ಬದಲಾಯಿತು. ಅವರ ಬಾಯಿ ತೆರೆದರೂ ಪದಗಳು ಹೊರಬರಲಿಲ್ಲ. ಕೊಠಡಿಯಲ್ಲಿ ಭಾರವಾದ ಮೌನ ಆವರಿಸಿತು. ನನ್ನ ಸ್ಟಾಫ್ ತಕ್ಷಣ ಅವರಿಗೆ ನೀರು ನೀಡಿದರು. ಆದರೆ ಚಿಕ್ಕಪ್ಪನ ಗಂಟಲಿನಿಂದ ನೀರು ಕೆಳಗೆ ಇಳಿಯುತ್ತಿರಲಿಲ್ಲ. ಕೊಠಡಿಯಲ್ಲಿ ಈಗ ಗಾಢವಾದ ಮೌನವಿತ್ತು. ಕೇವಲ ಗೋಡೆ ಗಡಿಯಾರದ ಟಿಕ್ ಟಿಕ್ ಶಬ್ದ ಮಾತ್ರ ಕೇಳಿಸ್ತಿತ್ತು. ನೀವು ನನ್ನ ಮಾತು ಕೇಳಿದಿರಲ್ವಾ? ಈ ಕೇಸ್ ತುಂಬ ಕಷ್ಟಕರವಾಗಿದೆ. ಚಿಕ್ಕಪ್ಪನ ಧ್ವನಿ ಇದ್ದಕ್ಕಿದ್ದಂತೆ ಗದ್ಗದಿತವಾಯಿತು. ನನ್ನನ್ನು ಕ್ಷಮಿಸಿಬಿಡು ಮಗನೇ. ನಾನು ನಿನ್ನೊಂದಿಗೆ ತುಂಬ ಕೆಟ್ಟದಾಗಿ ನಡೆದುಕೊಂಡೆ. ನಿನ್ನ ಹಕ್ಕನ್ನು ಕಿತ್ತುಕೊಂಡೆ ಎಂದು ಅವರು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಇಂದು ದೇವರು ನನ್ನನ್ನು ಯಾವ ಸ್ಥಾನದಲ್ಲಿ ತಂದು ನಿಲ್ಲಿಸಿದ್ದಾನೆಂದರೆ, ಹಿಂದೆ ನಾನು ನಿನ್ನನ್ನು ನಿಲ್ಲಿಸಿದ್ದ ಅದೇ ಸ್ಥಾನದಲ್ಲಿ ಇಂದು ನಾನಿದ್ದೇನೆ. ನನ್ನ ಮಗ ನಿರಪರಾಧಿ, ಅವನನ್ನು ಉಳಿಸಿಕೊಡು. ನಾನಿದ್ದು ಚಿಕ್ಕಪ್ಪನ ಬಳಿ ಹೋಗಿ ನಿಂತುಕೊಂಡೆ. ವಿಕ್ರಮ್ ನಿರಪರಾಧಿ ಅಂತ ನನಗೆ ತಿಳಿದಿದೆ. ನೀವು ನನ್ನೊಂದಿಗೆ ಏನೇನು ಮಾಡಿದ್ದೀರಿ ಎಂಬುದು ನನಗೆ ಗೊತ್ತಿದೆ. ಆದರೆ ನೀವು ಎಂಥವರು ಅಂಥವನು ನಾನಲ್ಲ. ನಾನೊಬ್ಬ ವಕೀಲ ಮತ್ತು ನಿರಪರಾಧಿಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಎಂದು ನಾನು ಶಾಂತವಾಗಿ ಹೇಳಿದೆ. ನಾನು ಚಿಕ್ಕಪ್ಪನ ಕೈಯಿಂದ ಫೈಲ್ ಪಡೆದು ಮತ್ತೆ ಕುರ್ಚಿಯ ಮೇಲೆ ಕುಳಿತುಕೊಂಡೆ. ನಾನು ನಿಮ್ಮ ಈ ಕೇಸ್ ಖಂಡಿತವಾಗಿ ಹೋರಾಡುತ್ತೇನೆ ಎಂದು ಅವರಿಗೆ ಭರವಸೆ ನೀಡಿದೆ. ಅವರು ನಂಬಲಾಗದ ದೃಷ್ಟಿಯಿಂದ ನನ್ನನ್ನು ನೋಡಿದರು. ಅವರ ಕಣ್ಣುಗಳಿಂದ ಕಣ್ಣೀರು ಸುರಿಯಿತು. ಅವರು ನನ್ನ ಪಾದಗಳಿಗೆ ಬೀಳಲು ಹೋದರು. ಬೇಡ ಚಿಕ್ಕಪ್ಪ, ನಾನು ತಕ್ಷಣ ಅವರನ್ನು ತಡೆದೆ. ನೀವು ನನ್ನ ತಂದೆಯ ಸ್ಥಾನದಲ್ಲಿದ್ದೀರಿ. ದಯವಿಟ್ಟು ನನ್ನನ್ನು ಮುಜುಗರಕ್ಕೆ ಈಡು ಮಾಡಬೇಡಿ. ಆದರೆ ಇದಕ್ಕೊಂದು ಷರತ್ತು ಇದೆ ಅಂತ ನಾನು ಹೇಳಿದೆ. ಅವರು ಗಾಬರಿಯಿಂದ ನನ್ನತ್ತ ನೋಡತೊಡಗಿದರು. ನೀವು ಎಲ್ಲರ ಮುಂದೆ ಒಪ್ಪಿಕೊಳ್ಬೇಕು. ನನ್ನ ತಂದೆಯ ಆಸ್ತಿಯನ್ನು ನೀವು ಬಲವಂತವಾಗಿ ಕಬಳಿಸಿದ್ದೀರಿ ಅಂತ. ಆ ಆಸ್ತಿಯನ್ನು ನನಗೆ ವಾಪಸ್ ನೀಡಿ ಅಂತ ನಾನು ಕೇಳ್ತಿಲ್ಲ. ಇಂದು ನನಗೆ ಅದರ ಅಗತ್ಯ ಇಲ್ಲ. ಇಂದು ನಾನು ಆ ಆಸ್ತಿಗಿಂತ 2ರಷ್ಟು ಸಂಪತ್ತು ಗಳಿಸುವಷ್ಟು ಸಮರ್ಥನಾಗಿದ್ದೇನೆ. ಆದರೆ ಪ್ರಪಂಚದ ಮುಂದೆ ಈ ಸತ್ಯವನ್ನು ನೀವು ಒಪ್ಪಿಕೊಳ್ಬೇಕು. ಇದರಿಂದ ಯಾವುದೇ ಮನುಷ್ಯ ಅನಾಥನ ಹಕ್ಕನ್ನು ಕಬಳಿಸುವ ಧೈರ್ಯ ಮಾಡಬಾರ್ದು. ಯಾರಿಗೊತ್ತು ಆ ಅನಾಥನೊಳಗೆ ಎಂತಹ ಶಕ್ತಿ ಅಡಗಿದೆ. ಒಂದು ಕಾಲದಲ್ಲಿ ನಾವೇ ಅವನ ಮುಂದೆ ತಲೆ ಬಾಗಬೇಕಾದ ಅನಿವಾರ್ಯತೆ ಬರ್ಬೋದು ಅಂತ ನಾನು ಹೇಳಿದೆ. ಚಿಕ್ಕಪ್ಪ ಅಚ್ಚರಿಯಿಂದ ನನ್ನನ್ನು ನೋಡಿದರು. ಕೇವಲ ಇಷ್ಟೇ ಷರತ್ತು ಅಂತ ನಾನು ಹೇಳಿದೆ. ನೀನು ನನ್ನಿಂದ ಎಲ್ಲವನ್ನೂ ಯಾಕೆ ಕೇಳಬಾರ್ದು ಮಗನೇ? ನಾನೆಲ್ಲವನ್ನೂ ನೀಡಲು ಸಿದ್ಧನಿದ್ದೇನೆ, ಅವರು ಅಳುತ್ತಾ ಹೇಳಿದರು. ನಾನು ಶಾಂತವಾಗಿ ಆದರೆ ದೃಢವಾದ ಧ್ವನಿಯಲ್ಲಿ ಹೇಳಿದೆ, ನನಗೆ ಈಗ ನಿಮ್ಮ ಸಂಪತ್ತು ಬೇಡ. ನನಗೆ ಕೇವಲ ನನ್ನ ಕಳೆದು ಹೋದ ಸ್ಥಾನ ಮತ್ತು ಗೌರವ ಬೇಕು. ನೀವು ಸುಳ್ಳಿನ ಪರದೆಯಲ್ಲಿ ಮುಚ್ಚಿಟ್ಟಿದ್ದ ಆ ಸತ್ಯ ನನಗೆ ಬೇಕು. ನಾನು ಹೇಳಿದೆ. ಚಿಕ್ಕಪ್ಪ ನನ್ನ ಷರತ್ತನ್ನು ಒಪ್ಪಿಕೊಂಡರು ಮತ್ತು ಅಳುತ್ತಾ ನನ್ನ ತಲೆಯ ಮೇಲೆ ಕೈಯಿಟ್ಟರು. ನೀನು ಗೆದ್ದೆ ಸೂರ್ಯ ಮತ್ತು ನಾನು ಸೋತೆ. ಇಂದು ನನಗೆ ಅರಿವಾಯಿತು, ಒಬ್ಬ ಮನುಷ್ಯ ದೊಡ್ಡವನಾಗುವುದು ಹಣದಿಂದ ಅಲ್ಲ, ತನ್ನ ಆತ್ಮಸಾಕ್ಷಿಯಿಂದ. ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ನೀನು ನನ್ನ ಕಣ್ಣುಗಳ ಮುಂದೆ ಇದ್ದುಕೊಂಡು ಇಷ್ಟು ದೊಡ್ಡ ವಕೀಲನಾಗಿದ್ದು ನನಗೆ ಇದು ಹೇಗೆ ತಿಳಿಯಲಿಲ್ಲ? ಚಿಕ್ಕಪ್ಪನ ಅಚ್ಚರಿ ಕಂಡು ನನಗೆ ನಗು ಬಂತು. ನಂತರ ನಾನು ಮೊದಲಿನಿಂದಲೂ ನಡೆದದ್ದನ್ನೆಲ್ಲ ಅವರಿಗೆ ವಿವರಿಸಿದೆ. ನಗರದಲ್ಲಿ ನಾನು ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಟ್ಟು ನಾನು ಹೇಗೆ ಹಣ ಸಂಗ್ರಹಿಸಿದೆ ಅಂತ ತಿಳಿಸಿದೆ. ಸ್ಕಾಲರ್ಶಿಪ್ ಪರೀಕ್ಷೆಗಳನ್ನು ಬರೆದು ಪ್ರವೇಶಾತಿ ಪಡೆದಿರುವೆ ಅಂತ ಅವರಿಗೆ ಸುಳ್ಳು ಹೇಳ್ತಿದ್ದೆ. ಆದರೆ ವಾಸ್ತವದಲ್ಲಿ ನಾನು ನನ್ನ ವಿದ್ಯಾಭ್ಯಾಸದ ಜೊತೆಗೆ ನ್ಯಾಯಾಲಯದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ನನ್ನ ಸಾಮರ್ಥ್ಯವನ್ನು ಕಂಡು ಕೆಲವು ಹಿರಿಯ ವಕೀಲರು ನನಗೆ ತಮ್ಮ ಜೂನಿಯರ್ ಆಗಿ ಕೆಲಸ ಮಾಡುವ ಅವಕಾಶ ನೀಡಿದರು. ವರ್ಷ ಕಳೆದಂತೆ ನನ್ನ ಅನುಭವ ಹೆಚ್ಚುತ್ತಾ ಹೋಯಿತು. ಆದರೆ ಅನೇಕ ವಕೀಲರು ಕೇವಲ ಶ್ರೀಮಂತರ ಪರವಾಗಿ ಮಾತ್ರ ಕೆಲಸ ಮಾಡೋದನ್ನು ನಾನು ಗಮನಿಸಿದೆ. ಆದ್ದರಿಂದ ನಾನು ಎಲ್ಲರಿಗಿಂತ ಭಿನ್ನವಾದ ಸತ್ಯವಾದ ಹಾದಿಯನ್ನು ಆರಿಸಿಕೊಂಡೆ. ನಾನು ಅನೇಕ ಬಡ ರೈತರು ಮತ್ತು ಕೂಲಿ ಕಾರ್ಮಿಕರ ಕೇಸುಗಳನ್ನು ಶ್ರೀಮಂತರ ವಿರುದ್ಧ ಉಚಿತವಾಗಿ ಹೋರಾಡಿದೆ. ಆರಂಭದಲ್ಲಿ ಬಹಳ ತೊಂದರೆಗಳು ಎದುರಾದವು, ಕೊಲೆ ಬೆದರಿಕೆಗಳು ಕೂಡ ಬಂದವು. ಆದರೆ ನಾನು ಒಂದೊಂದಾಗಿ ಕೇಸುಗಳನ್ನು ಗೆಲ್ಲುತ್ತಾ ಹೋದಂತೆ ನನ್ನ ಜೊತೆ ಜನರ ಶಕ್ತಿ ಬೆಳೆಯುತ್ತಾ ಹೋಯಿತು. ನಾನೊಬ್ಬ ನಿರ್ಭೀತ ಮತ್ತು ಧೈರ್ಯಶಾಲಿ ವಕೀಲನೆಂದು ಪ್ರಸಿದ್ಧನಾದೆ. ಪ್ರತಿಯೊಬ್ಬರೂ ನನ್ನನ್ನು ಗುರುತಿಸಲು ಶುರು ಮಾಡಿದರು ಮತ್ತು ನಾನು ನ್ಯಾಯದ ರಕ್ಷಕ ಎಂದು ಜನರಿಗೆ ಅರ್ಥವಾಯಿತು.
ಇದರ ನಂತರ ನನ್ನ ಬಳಿ ದೊಡ್ಡ ದೊಡ್ಡ ಕ್ಲೈಂಟ್ಗಳು ಬರಲಾರಂಭಿಸಿದರು ಮತ್ತು ನನ್ನ ಪ್ರಭಾವ ದೊಡ್ಡ ಮಟ್ಟದ ಜನರ ನಡುವೆ ಬೆಳೆಯಿತು. ಇಂದು ಅರ್ಜುನ್ ಸಿಂಹ ಎಂಬ ನನ್ನ ಹೆಸರನ್ನ ತಿಳಿಯದ ಯಾವುದೇ ದೊಡ್ಡ ಉದ್ಯಮಿ ಅಥವಾ ಮಂತ್ರಿ ಇಲ್ಲ. ಇದು 1 ವರ್ಷದ ಪ್ರಯಾಣವಲ್ಲ ಚಿಕ್ಕಪ್ಪ. ಇದು ನಾನು ಏಕಾಂಗಿಯಾಗಿ ನಿಮ್ಮೆಲ್ಲರಿಂದಲೂ ವಿಷಯ ಮುಚ್ಚಿ ನಡೆಸಿದ ಅನೇಕ ವರ್ಷಗಳ ಹೋರಾಟ. ಇದು ನನಗೆ ತುಂಬ ಕಷ್ಟಕರವಾಗಿತ್ತು. ಆದರೆ ನಾನೆಂದಿಗೂ ಸೋಲೊಪ್ಪಲಿಲ್ಲ. ಯಾರ ಕೈ ಹಿಡಿದಿದ್ದೇನೋ ಅವರನ್ನು ಸೋಲಲು ಬಿಡಲಿಲ್ಲ. ನಾನು ಈ ಮಾತುಗಳನ್ನು ಹೇಳುತ್ತಿದ್ದಂತೆಯೇ ನಗರದ ಅತ್ಯಂತ ದೊಡ್ಡ ಉದ್ಯಮಿ ಅಶೋಕ್ ರೈ ನನ್ನನ್ನು ಭೇಟಿಯಾಗಲು ಕಾಯುತ್ತಿದ್ದಾರೆ ಎಂದು ನನ್ನ ಅಸಿಸ್ಟೆಂಟ್ ತಿಳಿಸಿದನು. ನಾನು ತಕ್ಷಣ ಅವರನ್ನು ಒಳಗೆ ಕಳುಹಿಸಲು ಹೇಳಿದೆ. ಅವರು ತಮ್ಮ ಬಾಡಿಗಾರ್ಡ್ಗಳೊಂದಿಗೆ ಒಳಗೆ ಬರುತ್ತಿದ್ದಂತೆಯೇ ನನ್ನನ್ನು ನೋಡುವಾಗ ಆ ಪದಗಳ ಪ್ರಭಾವ ಅಸ್ಪಷ್ಟವಾಗಿತ್ತು. ನಾನವರ ಒಂದು ಕಠಿಣವಾದ ಕೇಸ್ ಗೆದ್ದಿದ್ದಕ್ಕೆ ಅವರು ಕೃತಜ್ಞತೆ ಸಲ್ಲಿಸಲು ಬಂದಿದ್ದರು. ಇದನ್ನು ಕಂಡು ಚಿಕ್ಕಪ್ಪನ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ತಮ್ಮ ಮನೆಯಲ್ಲಿ ಒಬ್ಬ ಸಾಮಾನ್ಯ ನೌಕರನಾಗಿ ಕೆಲಸ ಮಾಡುತ್ತಿದ್ದ ಹುಡುಗನ ಅಸಲಿ ಗುರುತು ತಮ್ಮ ಊಹೆಗೆ ಮೀರಿದ್ದು ಅವರಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಚಿಕ್ಕಪ್ಪ ಕುರ್ಚಿಯ ಮೇಲೆ ದಪ್ಪನೆ ಕುಳಿತುಕೊಂಡರು. ಅವರ 2 ಕೈಗಳು ಜೋಡಿಸಲ್ಪಟ್ಟಿದ್ದವು ಮತ್ತು ಅವರು ಗದ್ಗದಿದ ಧ್ವನಿಯಲ್ಲಿ ಪದೇ ಪದೇ ಕ್ಷಮೆ ಕೇಳ್ತಿದ್ರು. ನಾನು ಚಿಕ್ಕಪ್ಪನಿಗೆ ಹೇಳಿದೆ, ನೀವಿದು ಮಾಡಬೇಡಿ, ಮನೆಗೆ ಹೋಗಿ. ಇನ್ನು ಮುಂದೆ ಎಲ್ಲವನ್ನೂ ನಾನು ಸಂಭಾಳಿಸ್ತೇನೆ. ಮುಂದಿನ 2 ವಾರಗಳು ಬಹಳ ಗದ್ದಲದಿಂದ ಕೂಡಿದ್ದವು. ನಾನು ವಿಕ್ರಮ್ ಕೇಸ್ ಹೋರಾಡಿದೆ. ವಿಕ್ರಮ್ ಬಿಡುಗಡೆಗೊಂಡ ಮೇಲೆ ಊರಲ್ಲೆಲ್ಲ ಸೂರ್ಯನಿಗೆ ಎಂತಹ ಗೌರವ ಸಿಗುತ್ತದೆ ಎಂಬುದು ಸಾಕ್ಷಾತ್ಕಾರವಾಯಿತು. ನ್ಯಾಯಾಲಯದಲ್ಲಿ ನನ್ನ ವಾದಗಳು ಪಟೇಲರ ಸುಳ್ಳು ಸಾಕ್ಷಿಗಳನ್ನು ಧೂಳಿಪಟ ಮಾಡಿತು. ವಿಕ್ರಮ್ ಮಾಡಿದ್ದು ಕೇವಲ ಆತ್ಮರಕ್ಷಣೆಗಾಗಿ, ಸೆಲ್ಫ್ ಡಿಫೆನ್ಸ್ ಹೊರತು ಯಾವುದೇ ಸಂಚಿನ ಭಾಗವಾಗಿರಲಿಲ್ಲ ಅಂತ ನಾನು ಸಾಬೀತುಪಡಿಸಿದೆ. ನನ್ನ ಕಾನೂನು ಸಮರ ಎಷ್ಟೊಂದು ಪ್ರಬಲವಾಗಿತ್ತು ಎಂದರೆ ನ್ಯಾಯಾಧೀಶರು ವಿಕ್ರಮ್ಗೆ ಜಾಮೀನು ಮಂಜೂರು ಮಾಡಲೇಬೇಕಾಯಿತು ಮತ್ತು ಕೇಸ್ ಮುಕ್ತಾಯದ ಹಂತಕ್ಕೆ ಬಂದಿತ್ತು. ವಿಕ್ರಮ್ ಬಿಡುಗಡೆಗೊಂಡು ಹಳ್ಳಿಗೆ ಮರಳಿದ ದಿನ ಇಡೀ ಹಳ್ಳಿಯಲ್ಲಿ ಸಂಭ್ರಮ ವಾತಾವರಣವಿತ್ತು. ಆದರೆ ಅಸಲಿ ನಾಟಕ ಇನ್ನೂ ಬಾಕಿ ಇತ್ತು. ಅಂದೇ ಸಂಜೆ ಚಿಕ್ಕಪ್ಪ ಪಂಚಾಯತ್ ಕರೆದರು. ಕೇಸ್ ಸೋತಿದ್ದರಿಂದ ಕೋಪಗೊಂಡ ಪಟೇಲ್ರು ಕೂಡ ಅಲ್ಲಿ ಹಾಜರಿದ್ದರು. ಇಡೀ ಹಳ್ಳಿ ನೆರೆದಿತ್ತು. ಚಿಕ್ಕಪ್ಪ ಎಲ್ಲರ ಮುಂದೆ ನಿಂತು ಹೇಳಿದರು, ನಾನಿಂದು ನಿಮ್ಮೆಲ್ಲರ ಮುಂದೆ ಒಂದು ವಿಷಯ ಒಪ್ಪಿಕೊಳ್ಳಲು ಬಯಸುತ್ತೇನೆ. ಜನಸಮೂಹದಲ್ಲಿ ಮೌನ ಆವರಿಸಿತು. ನಾನು ಸಾಲದ ಬಗ್ಗೆ ಮಾತಾಡಿದ್ದು ಸುಳ್ಳು. ನನ್ನ ಅಣ್ಣನ ಮೇಲೆ 1 ಪೈಸೆ ಸಾಲವೂ ಇರಲಿಲ್ಲ. ನಾನು ದುರಾಸೆಗೆ ಬಿದ್ದು ನನ್ನ ಅನಾಥ ಸೋದರ ಮಗ ಸೂರ್ಯನ ಸರ್ವಸ್ವವನ್ನು ಕೆತ್ತುಕೊಂಡಿದ್ದೆ. ಅವನನ್ನು ನೌಕರನನ್ನಾಗಿ ಮಾಡಿ ಅವಮಾನಿಸಿದೆ. ಇದು ನನ್ನ ಜೀವನದ ಅತಿ ದೊಡ್ಡ ಪಾಪ, ಚಿಕ್ಕಪ್ಪ ಹೇಳಿದರು. ಜನರಲ್ಲಿ ಗುಸುಗುಸು ಶುರುವಾಯಿತು. ಜನರು ಅಚ್ಚರಿಯಿಂದ ಒಬ್ಬರನ್ನೊಬ್ಬರು ನೋಡತೊಡಗಿದರು. ಪಟೇಲನ ಮುಖದಲ್ಲಿ ಒಂದು ವಕ್ರ ನಗು ಮೂಡಿತು. ಚಿಕ್ಕಪ್ಪ ನನ್ನತ್ತ ಬೆರಳು ಮಾಡಿ ತೋರಿಸಿದ್ರು. ಈ ಸೂರ್ಯ, ಯಾರನ್ನು ನೀವು ಎಲ್ಲರೂ ನನ್ನ ಡ್ರೈವರ್ ಎಂದು ತಿಳಿದಿದ್ದೀರೋ, ವಾಸ್ತವದಲ್ಲಿ ನಗರದ ಅತಿ ದೊಡ್ಡ ವಕೀಲ ಅರ್ಜುನ್ ಸಿಂಹ. ಇಂದು ನನ್ನ ಮಗ ಬದುಕಿ ಸುರಕ್ಷಿತವಾಗಿ ಇಲ್ಲಿ ನನ್ನ ಜೊತೆ ನಿಂತಿದ್ದಾನೆ. ಅದು ಕೇವಲ ಸೂರ್ಯನಿಂದ ಮಾತ್ರ ಸಾಧ್ಯವಾಗಿದೆ. ಅವರು ಮುಂದೆ ಹೇಳಿದರು, ನಾನು ಅವನ ಹಕ್ಕನ್ನು ಕಿತ್ತುಕೊಂಡಿದ್ದೆ ಅಂತ ಇಂದು ಎಲ್ಲರ ಮುಂದೆ ಒಪ್ಪಿಕೊಳ್ಳುತ್ತೇನೆ. ಆದರೆ ಈಗ ನಾನು ಅದನ್ನು ಅವನಿಗೆ ವಾಪಸ್ ನೀಡುತ್ತಿದ್ದೇನೆ. ಈ ಬಂಗಲೆ, ಈ ಜಮೀನು ಇವೆಲ್ಲವೂ ಸೂರ್ಯನ ಆಸ್ತಿ. ನಾನು ಹಿಂದೆ ಇವೆಲ್ಲವನ್ನು ಅವನ ಹೆಸರಿಗೆ ಮಾಡುತ್ತಿದ್ದೇನೆ. ಚಿಕ್ಕಪ್ಪ ಆ ಕಾಗದ ಪತ್ರಗಳನ್ನು ನನ್ನತ್ತ ನೀಡಿದರು. ವಿಕ್ರಮ್ ಕೂಡ ಮುಂದೆ ಬಂದು ನನ್ನನ್ನು ಅಪ್ಪಿಕೊಂಡನು. ನನ್ನನ್ನು ಕ್ಷಮಿಸಿಬಿಡಿ ಸೂರ್ಯ ಅಣ್ಣ, ನಾನು ತುಂಬಾ ನೀಚ ಮನುಷ್ಯ ಎಂದು ವಿಕ್ರಮ್ ಅಳತೊಡಗಿದನು. ನಾನು ನೆರೆದಿದ್ದ ಜನರತ್ತ ನೋಡಿದೆ. ಎಲ್ಲರ ಕಣ್ಣುಗಳಲ್ಲಿ ನನಗಾಗಿ ಗೌರವದ ಭಾವವಿತ್ತು. ನಾನು ಆ ಕಾಗದಗಳನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಹರಿದು ಹಾಕಿದೆ. ಕಾಗದದ ಚೂರುಗಳು ಗಾಳಿಯಲ್ಲಿ ಹಾರಿ ಹೋದವು. ಎಲ್ಲರೂ ದಂಗಾಗಿ ಹೋದರು. ಚಿಕ್ಕಪ್ಪ ಆಶ್ಚರ್ಯದಿಂದ ನನ್ನ ಮುಖ ನೋಡತೊಡಗಿದರು. ಏನ್ ಮಾಡ್ತಿದ್ಯಾ ಮಗ ಎಂದು ಚಿಕ್ಕಪ್ಪ ಕೇಳಿದರು. ನಾನವರಿಗೆ ಹೇಳಿದೆ, ನಾನೆಂದಿಗೂ ಆ ಬಂಗಲೆಯನ್ನು ವಾಪಸ್ ಪಡೆಯಲು ಬಯಸಿರಲಿಲ್ಲ. ನಾನು ನಿಮಗೆ ಹೇಳಿದ್ದಲ್ವಾ, ಈಗ ನನ್ನ ಬಳಿ ಎಲ್ಲವೂ ಇದೆ. ನೀವು ನನ್ನ ಚಿಕ್ಕಪ್ಪ, ನನ್ನ ತಂದೆಯ ಸ್ಥಾನದಲ್ಲಿದ್ದೀರಿ. ಅನಾಥರನ್ನ ಎಂದಿಗೂ ದುರ್ಬಲರೆಂದು ಭಾವಿಸಬೇಡಿ ಅಂತ ನಾನು ಕೇವಲ ತೋರಿಸಿಕೊಟ್ಟೆ. ಬಾಲ್ಯದಲ್ಲಿ ನನ್ನನ್ನು ಮಡಿಲಲ್ಲಿ ಎತ್ತಿಕೊಳ್ಳುತ್ತಿದ್ದ ಚಿಕ್ಕಪ್ಪ ಇಂದು ಮರಳಿ ಬಂದಿರುವುದು ನನಗೆ ಸಂತೋಷ ತಂದಿದೆ. ನಾನು ಓಡಿ ಹೋಗಿ ಅವರನ್ನು ಅಪ್ಪಿಕೊಂಡು ಮಗುವಿನಂತೆ ಅಳತೊಡಗಿದೆ. ನೀನು ತುಂಬ ದೊಡ್ಡವನು ಸೂರ್ಯ, ನೀನು ನನ್ನನ್ನು ಗೆಲ್ಲಿಸಿದೆ. ಚಿಕ್ಕಪ್ಪ ಕೂಡ ಅತ್ತರು. ನಾನು ಹೇಳಿದೆ, ಮತ್ತೆ ಎಂದಿಗೂ ಯಾವುದೇ ಅನಾಥನನ್ನ ನೌಕರನನ್ನಾಗಿ ಮಾಡಲು ಮಜಬೂರು ಮಾಡಬೇಡಿ. ಅಸಲಿ ಶಕ್ತಿ ಅಹಂಕಾರದಲ್ಲಿಲ್ಲ, ಬದಲಾಗಿ ಮನುಷ್ಯನ ಒಳ್ಳೆಯ ಗುಣ ಮತ್ತು ಚಾರಿತ್ರ್ಯದಲ್ಲಿದೆ. ನಾನು ವಿಕ್ರಮ್ನ ಹೆಗಲ ಮೇಲೆ ತಟ್ಟಿದೆನು ಮತ್ತು ನನ್ನ ಕಾರಿನತ್ತ ಹೆಜ್ಜೆ ಹಾಕಿದೆ. ಇಂದು ನಾನು ಡ್ರೈವಿಂಗ್ ಸೀಟ್ನಲ್ಲಿ ಇಲ್ಲ, ಬದಲಾಗಿ ಹಿಂದಿನ ಸೀಟಿನಲ್ಲಿ ಕುಳಿತುಕೊಳ್ಳುತ್ತಿದ್ದೆ ಮತ್ತು ಡ್ರೈವಿಂಗ್ ಸೀಟ್ನಲ್ಲಿ ನನ್ನ ಡ್ರೈವರ್ ಇದ್ದನು. ನಾನು ಹಿಂದೆ ತಿರುಗಿ ಬಂಗಲೆಯನ್ನು ನೋಡಿದೆ. ಆ ಬಂಗಲೆ ಈಗ ನನ್ನದಾಗಿರಲಿಲ್ಲ, ಆದರೆ ನಾನು ಅಲ್ಲಿನ ಪ್ರತಿಯೊಬ್ಬರ ಹೃದಯವನ್ನು ಗೆದ್ದಿದ್ದೆ ಮತ್ತು ಇದೇ ನನ್ನ ಅಸಲಿ ಗೆಲುವಾಗಿತ್ತು. ಗೆಳೆಯರೇ, ಒಂದು ವೇಳೆ ನಿಮಗೆ ಈ ಕತೆ ಇಷ್ಟವಾಗಿದ್ರೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ.
ವಿಡಿಯೋವನ್ನು ಲೈಕ್ ಮಾಡಿ ಹೈಪ್ ನೀಡಿ.